सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्परां। ಸೊ ಭಗವದ್ಗೀತೆಯ ಎರಡು ಧ್ಯಾನ ಶ್ಲೋಕ ಹೇಳೋಣ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರು. ಸನಾತನ ಧರ್ಮ ಶಂಕರಾಚಾರ್ಯ ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಈ ಭಗವದ್ಗೀತೆ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ನಾವು ಭಗವದ್ಗೀತೆ ಓದಕ್ ಮುಂಚೆ ಯಾವ ವಿಷಯ ತಿಳ್ಕೋಬೇಕು ಅಂತ ನಾವು ನೋಡ್ಕೊಂಡ್ಬಂದು, ಮೊದಲು SPH ಸೆಕ್ಯೂರಿಟಿ ಪೀಸ್ ಅಂಡ್ ಹ್ಯಾಪಿನೆಸ್ ಅದು ಅಂದ್ರೆ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ಭದ್ರತೆ ಅಂದ್ರೇನು, ನೆಮ್ಮದಿ ಅಂದ್ರೇನು, ಶಾಂತಿ ಅಂದ್ರೇನು ಅಂತ ಮೊದಲನೇ ತರಗತಿನಲ್ಲಿ ನೋಡಿದ್ವು. ಈಗ ಎರಡನೇ ತರಗತಿನಲ್ಲಿ ನಾವು ಚತುರ್ವಿಧ ಫಲಪುರುಷಾರ್ಥ ಅಂದ್ರೆ ಮನುಷ್ಯನ ಗುರಿ ಏನು, ಅದಕ್ಕೆ ಚತುರ್ವಿಧ ಫಲಪುರುಷಾರ್ಥ ಅಂತ ವೇದಾಂತದಲ್ಲಿ ಹೇಳಿದ್ದಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಎರಡನೇ ತರಗತಿನಲ್ಲಿ ನೋಡಿದ್ದು. ಮೂರನೇ ತರಗತಿನಲ್ಲಿ ನಮ್ಗೆ ಯಾತ್ರಿಂದ ಬಿಡುಗಡೆ ಬೇಕು, ಸಂಸಾರದಿಂದ ಬಿಡುಗಡೆ ಬೇಕು. ಸಂಸಾರ ಅಂದ್ರೆ ಈ ಗಂಡ ಹೆಂಡತಿ ಮಕ್ಕಳು ಸಂಸಾರ ಕನ್ನಡದಲ್ಲಿ ಹೇಳೋದಲ್ಲ. ಸಂಸಾರ ಅಂದ್ರೆ ನಮ್ಮದು ಭವಬಂಧನ ಅಂತ, ಭವರೋಗ. ಈ ಭವರೋಗ ಏನಿದೆ ಅದು ನಾವೇ ಮಾಡ್ಕೊಂಡಿರೋವಂಥದ್ದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಮಾಡಿದ್ವಿ. ಸಂಸಾರ ವರ್ಣನ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸಂಸಾರ ವರ್ಣನ ಅಂತ ನೋಡಿದ್ವು. ಸಂಸಾರ ಅಂತಂದ್ರೆ ಭವರೋಗ ಅಂತ ಹೇಳಿದ್ವಿ. ಭವರೋಗ ಅಂತಂದ್ರೆ, ರೋಗ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬರೀ ನೆಗಡಿ ಇದ್ರೆ ಒಂದೇ ತರ ರೋಗ ಅನ್ಬೋದು. ನೆಗಡಿ, ಕೆಮ್ಮು, ಮೈಕೈ ನೋವು, ಜ್ವರ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಯ್ತು, 3-4 ಕಾಯಿಲೆಗಳ ಜೊತೆ ಆಯ್ತು. ಹಾಗೇನೆ ಮುಂದೆ ಹೋದ್ರೆ BP ಇದೆ, ಶುಗರ್ ಇದೆ, ಕ್ಯಾನ್ಸರ್ ಇದೆ ಅಂತಂದ್ರೆ ಎಷ್ಟು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ಗಳು ಶುಗರ್ದು, BPದು, ಪ್ಲಸ್ ಅದಕ್ಕೆ ಕ್ಯಾನ್ಸರ್ ಅಥವಾ ಹಾರ್ಟ್ ಡಿಸೀಸು, ಲಂಗ್ಸ್ ಡಿಸೀಸು ಏನಾದ್ರು ಇದ್ರೆ ಕಾಂಪ್ಲೆಕ್ಸ್ ಡಿಸೀಸ್ ಆಗ್ಬಿಡುತ್ತೆ. ಸೊ ಒಂದೇ ಒಂದು ಡಿಸೀಸ್ ಇದ್ರೆ ಹೇಗೋ ಈಸಿಯಾಗಿ ಔಷಧಿ ಕೊಟ್ಬಿಡ್ಬೋದು. ಈ ಕಾಯಿಲೆಗೆ ಕೊಟ್ರೆ ಆ ಕಾಯಿಲೆ ಉಲ್ಬಣ ಆಗುತ್ತೆ, ಆ ಕಾಯಿಲೆ ಕೊಟ್ರೆ ಈ ಕಾಯಿಲೆ ಉಲ್ಬಣ ಆಗುತ್ತೆ. ಹಾಗಿರುವಾಗ ಇದು ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗೆ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಸಂಸಾರ ರೋಗ ಅಂತ ಹೇಳ್ತಾರೆ, ಸಂಸಾರ ಭವಬಂಧನ ಅಂತ, ಭವರೋಗ ಅಂತ. ಹಾಗಂದ್ರೆ ಏನು ಅಂತಂದ್ರೆ ನಾವೇನೆ
ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಾಗ 800 ಕೋಟಿ ಜನಸಂಖ್ಯೆ ಇದೆ ಇವತ್ತು ಅಂತಂದ್ರೆ 800 ಕೋಟಿ ಜನಗಳೂ ಈ ಪ್ರಪಂಚಕ್ಕೆ ಒಂದಲ್ಲ ಒಂದು ತರ ಪ್ರಪಂಚದಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಪಂಚ ನನ್ನ ಸೇವೆ ಮಾಡಬೇಕು, ಪ್ರಪಂಚ ನನಗೆಲ್ಲಾದ್ರೂ ಅನುಕೂಲ ಮಾಡಿಕೊಟ್ಬಿಡ್ಬೇಕು. ಪ್ರಪಂಚ ಏನ್ ಸುಮ್ಮನೆ ಇದೆಯಾ? ಅದಕ್ಕೇನು ಬೇರೆ ಕೆಲಸ ಇಲ್ವಾ? ಪ್ರಪಂಚ ಅದ್ರ ಪಾಡಿಗೆ ಅದಿದೆ. ನಾವು ಪ್ರಪಂಚಕ್ಕೆ ಹುಟ್ಟು ಬಂದಿದ್ದೀವಿ. ನಮ್ಮ ಎಕ್ಸ್ಪೆಕ್ಟೇಷನ್ನೇನೆ ಪ್ರಪಂಚದಿಂದ ಎಲ್ಲ ಅನುಕೂಲ ಆಗ್ಬಿಡ್ಬೇಕು. ನನಗೆ ಯಾವುದು ಕಷ್ಟ ಆಗ್ಬಾರ್ದು ಅಂತ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಗೆ, ನಮ್ಮ ನಿರೀಕ್ಷೆಗಳಿಗೆ ಸರಿಯಾಗಿ ಯಾವತ್ತೂ ಏನೂ ನಡೆದಲೇ ಇದ್ದಾಗ ಆಗದು, ಮನಸ್ಸಿಗೆ ನೋವು ಎಲ್ಲಾವುದು ಆಗುತ್ತೆ. ಹಾಗೆ ನಾವು ನಿರೀಕ್ಷೆಗಳನ್ನು ಇಟ್ಕೊಂಡಿದೀವಿ ಅಂತಂದ್ರೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಅಂತ. ಎಲ್ಲಾದ್ರ ಬಗ್ಗೆ ವಸ್ತುಗಳು, ವಿಷಯಗಳು, ಜನಗಳು, ಮತ್ತೆ ಆಹಾರ ವಿಹಾರ, ಆಚಾರ ವಿಚಾರ, ಈ 4ಕ್ಕೆ ಬಹಳ ಅಂಟ್ಕೊಂಡಿರ್ತೀನಿ. ಯಾರೋ ನನ್ನ ವಿಚಾರ ಸರಿ ಇಲ್ಲ ಅಂದ್ರೆ ನನಗೆ ನೋವಾಗುತ್ತೆ, ಯಾರೋ ನಿಮ್ಮ ಆಚಾರ ಸರಿ ಇಲ್ಲ ಅಂದ್ರೆ ನನಗೆ ನೋವಾಗುತ್ತೆ. ಸೊ ಅವ್ರನ್ನ ಪ್ಲೀಸ್ ಮಾಡೋದಕ್ಕೆ ಹೋಗ್ತೀನಿ, ಇವ್ರನ್ನ ಪ್ಲೀಸ್ ಮಾಡಕ್ ಹೋಗ್ತೀನಿ, ಎಲ್ಲಾ ತರ ಆಚಾರನೂ ಮಾಡಕ್ ಹೋಗ್ತೀನಿ, ಎಲ್ಲಾ ತರ ವಿಚಾರ, ಎಲ್ಲಾ ತರ ಆಹಾರ ಎಲ್ಲಾದ್ರು ತಗೊಳಕ್ ಹೋಗಿ ಇನ್ನು ನನ್ನ ಸಂಸಾರದ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರನ್ನೋ ಮೆಚ್ಚಿದ್ರೆ ನನಗೆ ಸಂತೋಷ ಸಿಗುತ್ತೆ ಅಂತಂದ್ಬಿಟ್ಟು ಎಲ್ಲಾರನ್ನೂ ಮೆಚ್ಚಿಸೋದಕ್ಕೆ ಹೋಗಿ ನಾನೇ ಸಂಕಟಕ್ಕೆ ಸಿಗಾಕೊಳ್ತಾ ಇರ್ತೀನಿ. ಸೊ ಹಾಗಾಗಿ ಸಂಸಾರದ ಮೊದಲನೇ ಪ್ರಾಬ್ಲಮ್ಮೇನೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವು, ಅಟ್ಯಾಚ್ಮೆಂಟ್ ಅಂತಂದ್ರೆ ನಾವು ಅಂಟಿಸ್ಕೊಂಡಿದೀವಿ ಪ್ರಪಂಚಕ್ಕೆ ನಾವು ಅಂಟ್ಕೊಂಡಿದೀವಿ, ಪ್ರಪಂಚ ನನಗೇನು ಅಂಟ್ಕೊಂಡಿಲ್ಲ. ಸೊ ಹಾಗೆ ಏನಾಯ್ತು ಅಂತಂದ್ರೆ ನಮ್ಗೆ ಯಾವುದು ಹೊರಗಡೆಯಿಂದ ಬಂದು ಅಂಟ್ಕೊಂಡಿಲ್ಲ. ಯಾವ್ದು ಅಂಟ್ಕೊಂಡಿದೆ? ನನ್ನ ಡಿಗ್ರಿ ಸರ್ಟಿಫಿಕೇಟ್ ಅಂತಂದ್ರೆ ಅದು ನನಗೇನು ಅಂಟ್ಕೊಂಡಿಲ್ಲ, ನಾನೇ ಅದಕ್ಕೆ ಅಂಟ್ಕೊಂಡಿರೋದು. ನಾನು ಬಹಳ ರ್ಯಾಂಕ್ ಹೋಲ್ಡರು, ನಾನಿದ್ದು ಹಾಗೆ ಹೀಗೆ ಅಂತ. ಅಥವಾ ನೆಗೆಟಿವ್ ಆಗು ಅಂಟ್ಕೊಂಡಿರ್ತೀನಿ, ಏನಂದ್ರೆ ಅಯ್ಯೋ ನಾನು ದಡ್ಡ, ನಾನು ಫೇಲ್ ಆಗ್ಬಿಟ್ಟಿದ್ದೀನಿ ಅಂತ ಅದಕ್ಕೂ ಆ ಥರ ಅಂಟ್ಕೊಳ್ಳೋದು. ಎಲ್ಲರ ಅಹಂಕಾರದಲ್ಲೂ ಅಂಟ್ಕೊಳ್ಳೋದು, ನನ್ ಬಿಟ್ರೆ ಸಮಾನ ಇಲ್ಲ ಅಂತ. ಹಾಗೆ ಎಲ್ಲಾ ವಿಚಾರಗಳಿಗೂ ನೆಗೆಟಿವ್ ಆಗಿ ಅಂಟ್ಕೊಂಡಿರ್ತೀವಿ. ಏನೋ ನಾನು ರೂಪ ಇಲ್ಲ ಅಂತ ನೆಗೆಟಿವ್, ಇಲ್ಲದೆ ಹೋದ್ರೆ ಸಿಕ್ಕಾಪಟ್ಟೆ ರೂಪ ಅಂತಂದ್ರು ರೂಪಮದ, ವಿದ್ಯಾಮದ, ಧನಮದ, ಐಶ್ವರ್ಯ ಮದ, ಈ ತರ ಎಲ್ಲದಕ್ಕೂ ಅಂಟ್ಕೊಂಡಿದ್ದೀನಿ ನಾನು. ಅದ್ಯಾವುದು ದುಡ್ಡು ನನಗೆ ಅಂಟ್ಕೊಂಡಿದೀಯಾ ಅಥವಾ ನಾನು ದುಡ್ಡಿಗೆ ಅಂಟ್ಕೊಂಡಿದ್ದೀನ? ಮನೆ ನನಗೆ ಅಂಟ್ಕೊಂಡಿದೀಯಾ, ನಾನು ಮನೆಗೆ ಅಂಟ್ಕೊಂಡಿದ್ದೀನ? ಮಕ್ಕಳು, ಹೆಂಡತಿ ಎಲ್ಲಾರ್ಗು ನಾನು ಅಂಟ್ಕೊಂಡಿದ್ದೀನ, ಅವ್ರು ನನಗೆ ಅಂಟ್ಕೊಂಡಿದಾರ? ಈ ತರ ಎಲ್ಲದನ್ನು ಯೋಚನೆ ಮಾಡ್ತಾ ಹೋಗೋದನ್ನ ಈ ಸಂಸಾರ ವರ್ಣನ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಈ ಸಂಸಾರ ವರ್ಣದಲ್ಲಿ ಏನ್ ಹೇಳ್ತಾ ಇದ್ದಾರೆ? ವರ್ಣನೆ ಮಾಡುವಾಗ ನಾವು ಅಟ್ಯಾಚ್ಮೆಂಟ್ ಆಗಿದೆ. ಎಲ್ಲದಕ್ಕೂ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ನಮ್ಮ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಅಟ್ಯಾಚ್ಮೆಂಟ್ ಅಂತಂದ್ರೆ ಅದನ್ನ ನಾವೇನ್ ಅಂದ್ಕೊಂಡಿದೀವಿ, ಅದನ್ನ ಲವ್ ಅಂತ ಅಂದ್ಕೊಂಡು ನಾವೇನೆ ಅದಕ್ಕೆ ಬೇರೆ ಹೆಸರು ಕೊಟ್ಬಿಟ್ಟು ಅದನ್ನ ಮುಚ್ಚಾಕ್ತಾ ಇದ್ವಿ. ಅಂದ್ರೆ ನಮಗೆ ನಾವೇ ಮೋಸ ಮಾಡ್ಕೋತಾ ಇದೀವಿ. ನಾನು ಅಟ್ಯಾಚ್ ಆಗಿದ್ದೀನಿ ಅಂತ ಹೇಳ್ಕೊಂಡ್ರೆ ನನಗೇನೋ ಸಂಕಟ, ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ ಅಂದ್ರೆ ಏನ್ ಬುದ್ಧಿ ಇಲ್ವಾ ಅಂತ ಯಾರು ಹೇಳ್ತಾರೆ ಅಂತ. ಇಲ್ಲಪ್ಪ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾರು ಕ್ವಶನ್ ಮಾಡಲ್ಲ, ಎಲ್ಲರೂ ಹೌದು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅಂತ. ನನಗೆ ನಾನು ನನ್ನ ಕೆಲಸ, ನನ್ನ ಡಿಗ್ರಿನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮನೇನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು, ನಂದು ಎಲ್ಲಾವುದನ್ನು, ನನ್ನ ಕಾರ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಈ ಲವ್ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡ್ಕೋತಾ ಇದ್ದೀನಿ. ಯಾರು ನನ್ನ ಆಕ್ಷೇಪಣೆ ಮಾಡಬಾರ್ದು. ನಾನು ಅಟ್ಯಾಚ್ ಆಗಿದ್ದೀನಿ ಅಂದ್ರೆ ನೆಗೆಟಿವ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟು ಲವ್ ಅನ್ಕೊಂಡು ನನಗೆ ಗೊತ್ತಿಲ್ದಲೇನೆ ನಾನೇ ಅಟ್ಯಾಚ್ ಆಗಿದ್ದೀನಿ ಅನ್ನೋದು ಮರ್ತು ಹೋಗುತ್ತೆ. ನಾನು ಲವ್ ಅಲ್ಲಿ ಇದ್ದೀನಿ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಅವಾಗ ಏಟು ಬೀಳ್ತಾ ಇರುತ್ತೆ, ಪೆಟ್ಟು ಬೀಳ್ತಾ ಇರುತ್ತೆ. ಹಾಗಾಗಿ ಅಟ್ಯಾಚ್ಮೆಂಟ್ ಅಂತಂದ್ರೆ ಮೊದಲನೇದು ರಾಗ ಅಂತ ಹೇಳಿದ್ದಾರೆ. ರಾಗ, ಶೋಕ, ಮೋಹ, ಈ 3 ಪ್ರಾಬ್ಲಮ್ ಇದೆ ಸಂಸಾರದಲ್ಲಿ. ಈ 3 ಪ್ರಾಬ್ಲಮ್ಮು ಭಗವದ್ಗೀತೆಯಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೇ ಹೇಳುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲೇ ಇದ್ರೆ ಭಗವದ್ಗೀತೆ ಅರ್ಥ ಆಗಲ್ಲ. ಚತುರ್ವಿಧ ಫಲಪುರುಷಾರ್ಥ ಅದನ್ನು ಅರ್ಥ ಮಾಡ್ಕೋಬೇಕಾಯ್ತು. ಭದ್ರತೆ, ಶಾಂತಿ, ನೆಮ್ಮದಿ ಅದು ಅರ್ಥ ಮಾಡ್ಕೋಬೇಕು. ರಾಗ, ಶೋಕ, ಮೋಹ ಇವು 3 ಅರ್ಥ ಮಾಡ್ಕೊಂಡು
ಇದಿಷ್ಟು ಬೇಸಿಕ್ ಆಗಿ ಭಗವದ್ಗೀತೆ ಓದಕ್ ಮುಂಚೆ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸಿಂದ ಡೈರೆಕ್ಟ್ ಆಗಿ ಮೊದಲನೇ ಅಧ್ಯಾಯದಿಂದ ಶುರು ಮಾಡ್ಕೊಂಡು ಹೊರಟೋಗ್ಬೋದು. ಇದಿಷ್ಟು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಇದ್ರ ಹಿನ್ನೆಲೆಯಲ್ಲೇನೆ ಭಗವದ್ಗೀತೆ ಇರುತ್ತೆ. ಹಾಗೆ ಇರುವಾಗ ಅಟ್ಯಾಚ್ಮೆಂಟ್, ರಾಗಹ ಅಂದ್ರೆ ಅಟ್ಯಾಚ್ಮೆಂಟ್. ರಾಗಹ ಅಂತಂದ್ರೆ ಲವ್ ಅಂತ ಅನ್ನೋದನ್ನ ನಾವು ಅಂದ್ಕೊಂಡಿದ್ವಿ. ಲವ್ ಅಂತಂದ್ರೆ ಲವ್ ಅಲ್ಲ, ಅಟ್ಯಾಚ್ಮೆಂಟ್ ಅಂತ ಅನ್ನೋದಕ್ಕೆ ಲಾಸ್ಟ್ ಕ್ಲಾಸಲ್ಲಿ ಡೀಟೈಲ್ ಆಗಿ ಹೇಳಿದ್ದೆ. ಅಟ್ಯಾಚ್ಮೆಂಟ್ ಅಂದ್ರೆ ಸೆಲ್ಫಿಶ್ನೆಸ್, ಲವ್ ಅಂತಂದ್ರೆ ಅನ್ಸೆಲ್ಫಿಶ್ನೆಸ್ ಅಂತ. ಸೊ ಅಟ್ಯಾಚ್ಮೆಂಟ್ ಅಂತಂದ್ರೆ ಯಾವಾಗ್ಲೂ ನನಗೆ ಏನಾದ್ರೂ ಸಿಗತ್ತೆ, ಟೇಕಿಂಗ್ ಮೋಡಲ್ಲೇ ಇರ್ತೀನಿ, ನನಗೆ ಬೇಕು ಬೇಕು ಅನ್ನೋ ಮೋಡಲ್ಲೇ ಇರೋವಂಥದ್ದು ಅಟ್ಯಾಚ್ಮೆಂಟ್. ಲವ್ ಅಂತಂದ್ರೆ ಗಿವಿಂಗ್ ಮೋಡಲ್ಲಿ ಇರೋವಂಥದ್ದು. ಅಂದ್ರೆ ಬರೀ ದುಡ್ಡು ಕೊಡೋದು, ವಸ್ತುಗಳು ಕೊಡೋದು, ಅಂತ ಊಟ ಕೊಡೋದು ಆ ಥರದ್ದಲ್ಲ. ನಾನು ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ನೆಮ್ಮದಿ ಬಯಸೋದ್ರಿಂದ ಹಿಡಿದು ಇನ್ನೊಬ್ಬರಿಗೆ ಟೈಮ್ ಕೊಡೋದು, ಇನ್ನೊಬ್ಬರಿಗೆ ಸಾಂತ್ವನ ಮಾಡೋದು, ಅವ್ರ ಕಷ್ಟಗಳನ್ನ ಸರಿಯಾಗಿ ಕೇಳಿ ಅವ್ರಿಗೆ ಏನಾದ್ರೂ ಕೇಳಿಸ್ಕೊಂಡ್ರೆ ಸಾಕು. ನಾವು ಸುಮ್ಮನೆ ಪೊಕ್ಕಟ್ಟೆ ಅವ್ರು ಕೇಳಿಸ್ಕೊಳಕ್ಕಿಂತ ಮುಂಚೆನೆ ಅಡ್ವೈಸ್ ಶುರು ಮಾಡಿದ್ರೆ ಅದನ್ನ ಲವ್ ಅಂತ ಹೇಳಲ್ಲ. ಸೊ ಹಾಗಾಗಿ ಆಮೇಲೆ ಲವ್ ಅನ್ನೋದು, ಅಟ್ಯಾಚ್ಮೆಂಟ್ ಅನ್ನೋದು ಯಾವಾಗ್ಲೂ ಕಂಡೀಷನ್ಸ್ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿರ್ತಾರಲ್ಲ. ಈ ತರ ನಾನ್ ನೀನ್ ಲವ್ ಮಾಡ್ಬೇಕಾದ್ರೆ ನೀನ್ ನಾನು ಲವ್ ಮಾಡ್ಬೇಕು ಅನ್ನೋ ತರ, ನಿನಗೆ ಏನಾದ್ರೂ ಕೊಡ್ಬೇಕಾದ್ರೆ ನೀನು ನಾನು ಹೇಳಿದ ಕೆಲಸ ಮಾಡ್ಬೇಕು ಅಂತ ಕಂಡೀಷನ್ ಇರೋದ್ರೆ ಅದು ಅಟ್ಯಾಚ್ಮೆಂಟ್. ಅನ್ಕಂಡೀಷನಲ್ ಆಗಿ ನಾನು ನನ್ನ ಡ್ಯೂಟಿ ಅದನ್ನ ನಿಸ್ಪೃಹವಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಹೋದ್ರೆ ಅದು ಅನ್ಕಂಡೀಷನಲ್ ಆದ್ರೆ ಅದು ಲವ್ ಆಗುತ್ತೆ. ಸೊ ಅಟ್ಯಾಚ್ಮೆಂಟ್ ಆಲ್ವೇಸ್ ವೀಕ್ ಮತ್ತೆ ಎಂಪ್ಟಿ ಅಂತಂದ್ರೆ ತುಂಬಾ ದುರ್ಬಲ ವ್ಯಕ್ತಿಗಳಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಸ್ಟ್ರಾಂಗ್ ಆಗಿ ಯಾರಿರ್ತಾರೆ ಅವರಿಗೆ ಮಾತ್ರ ಲವ್ ಮಾಡೋದಕ್ಕೆ ಸಾಧ್ಯ. ವೀಕ್ ಆದವ್ರು ಲವ್ ಮಾಡಕ್ ಆಗಲ್ಲ. ವೀಕ್ ಆದವ್ರು ಬರೀ ಎಮೋಷನ್ಸ್ ಅಲ್ಲಿ ಇರ್ತಾರೆ, ಅವ್ರಿಗೆ ನಿಜವಾದ ಲವ್ ಅಂತಂದ್ರೆ ಏನು ಅಂತ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಲಾಸ್ಟ್ ಕ್ಲಾಸಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ ಕೊಟ್ಟು ಮಾಡಿದ್ದೀನಿ. ಸೊ ಈ ಅಟ್ಯಾಚ್ಮೆಂಟ್ ಆಗ್ತಿದ್ದಾಗೇನೆ ಮೈಂಡ್ ಅಲ್ಲಿ ನನಗೇನೇ ಬುದ್ಧಿಶಕ್ತಿ ಇದ್ರೋ ಬುದ್ಧಿಶಕ್ತಿ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಏನಾಗುತ್ತೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗೋದಿಲ್ಲ. ಲವ್ ಅಲ್ಲಿ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಮೈಂಡಿಗೆ ಏನು ಗ್ರಹಣ ಹಿಡಿಯಲ್ಲ. ಹಾಗಾಗಿ ಏನಾಗುತ್ತೆ, ನನ್ನ ಜೀವನ ಸುಖ ಆಗುತ್ತೆ. ಸೊ ಈ ತರ ಲವ್ ಅಂದ್ರೆ ಏನು, ಅಟ್ಯಾಚ್ಮೆಂಟ್ ಏನು ಅನ್ನೋದನ್ನ ಒಂದಿಷ್ಟು ಪಾಯಿಂಟ್ ಅಲ್ಲಿ ನಾವು ತಿಳ್ಕೊಂಡಾದ್ಮೇಲೆ ವೇದಾಂತ ಏನ್ ಹೇಳುತ್ತೆ, ಲವ್ ಅನ್ನೋದನ್ನೇ ಫ್ರೀಡಮ್, ಬೇರೆ ಅಟ್ಯಾಚ್ಮೆಂಟ್ ಅಂದ್ರೆ ಅದೇ ಬಂಧನ. ಸೊ ಅಟ್ಯಾಚ್ಮೆಂಟ್ ಅನ್ನೋದು ನೆಗೆಟಿವ್ ಇನ್ ವೇದಾಂತ, ಅದನ್ನ ಡಿಸೀಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಸಾರ, ಅದನ್ನೇ ಕಾಯಿಲೆ ಅಂತ ಹೇಳಿರೋದು, ಸಂಸಾರದ ಕಾಯಿಲೆ ಅಂತ ಹೇಳ್ತಾರೆ. ಸೊ ಹೀಗೆ ಅಟ್ಯಾಚ್ಮೆಂಟ್ ಏನಾಗುತ್ತೆ, ಯಾತಕ್ಕೆ ಬೆಳೆಯುತ್ತೆ? ಸೊ ಮನುಷ್ಯ ಹುಡುಕ್ತಾ ಹೋದ್ರೆ ಮನುಷ್ಯ ಪ್ರತಿಯೊಂದಕ್ಕೂ ಅಟ್ಯಾಚ್ ಆಗೇ ಬದುಕ್ತಾ ಇದ್ದಾನೆ. ಯಾತಕ್ಕೆ ಅಟ್ಯಾಚ್ ಆಗಿದ್ದಾನೆ? ಅವನಿಗೆ ಒಬ್ಬಂಟಿ ಆಗ್ಬಿಡ್ತೀನಿ ಅನ್ನೋ ಭಯ. ನಾನು ಒಬ್ಬನೇ ಆಗ್ಬಿಟ್ರೆ ಅಂತ ಎಲ್ಲದಕ್ಕೂ ಏನ್ ಮಾಡ್ತಾನೆ, ಅದಕ್ಕೆ ಅವ್ರ ಜೊತೆ ಇವ್ರ ಜೊತೆ ಫ್ರೆಂಡ್ಶಿಪ್ಪು, ರಿಲೇಶನ್ಶಿಪ್ಪು, ಆ ಗ್ರೂಪು ಈ ಗ್ರೂಪಲ್ಲಿ ಮೆಂಬರ್ಶಿಪ್ಪು, ಆ ಆರ್ಗನೈಸೇಷನ್ನು, ಈ ಪಾರ್ಟಿ, ಈ ಪೊಲಿಟಿಕಲ್ ಪಾರ್ಟಿ, ಈ ರಿಲಿಜನ್ನು, ಆ ರಿಲಿಜನ್ನು ಅಂತ ಅದಕ್ಕೆಲ್ಲ ಯಾಕೆ ಅಂಟ್ಕೋತಾನೆ ಅಂದ್ರೆ ನನ್ನ ಜೊತೆಗೆ ತುಂಬಾ ಜನ ಇದ್ದಾರಪ್ಪ, ಹಾಗಾಗಿ ನಾನು ಒಬ್ಬಂಟಿಗೆ ಅಲ್ಲ ಅಂತನ್ನೋ ಒಂದು ಮನಸ್ಸಿನ ಸಮಾಧಾನಕ್ಕೆ ಅಲ್ಲೆಲ್ಲ ಹೋಗಿ ನನಗೆ ಗೊತ್ತಿಲ್ಲದಲೇ ಇದ್ದ ಹಾಗೆ ಸಿಗಾಕೊಡ್ತಾ ಇರ್ತೀನಿ. ಸೊ ಇದು ಏನಾಗಿದೆ, ನನ್ನ ಜೊತೆ ನನ್ಗಿರಕ್ ಬರ್ದಲೇ ಇರೋದ್ರಿಂದ ಹೆದರಿಕೆಯಿಂದ ನಾನು ಮಾಡ್ಕೊಡ್ತಾ ಇರ್ತೀನಿ. ಲೋನ್ಲಿನೆಸ್ ಅಂತಂದ್ರೆ ಬಹಳ ಭಯ ಆಗುತ್ತೆ ಅಂತ ಎಲ್ರಿಗೂ, ಲೋನ್ಲಿನೆಸ್ ಅಂತಂದ್ರೆ ಹೆದರಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು, ಅದು ಲೋನ್ಲಿ ಒಬ್ಬರೇ ಇರೋದು ಅಂತಂದ್ರೆ ಅದು ಸತ್ತಾಗೆ ಲೆಕ್ಕ ಅಂತ ಅನ್ನೋ ತರ ಅನ್ಸೋ ಒಂದು ಮನಸ್ಥಿತಿನಲ್ಲಿ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಅವಾಗ ಏನಾಗುತ್ತೆ, ಒಬ್ಬರೇ ಇರಕ್ಕಾಗಲ್ಲಪ್ಪ, ನಾನು ಯಾರ್ದಾದ್ರು ಸಂಘ ಸಂಸ್ಥೆ ಅದು ಇದು ಆ ಭಗವದ್ಗೀತೆ ಗ್ರೂಪು, ಈ ಅದ್ರ ಗ್ರೂಪು, ಇಲ್ಲದೆ ಲಲಿತಾ ಸಹಸ್ರನಾಮದ ಗ್ರೂಪು, ವಿಷ್ಣು ಸಹಸ್ರನಾಮದ ಗ್ರೂಪು, ಇಲ್ಲದೆ ಹೋದ್ರೆ ರುದ್ರಾಚಮೆ ಗ್ರೂಪು, ಇಲ್ಲದೆ ಹೋದ್ರೆ ಇನ್ಯಾವುದೋ ಕಿಟಿ ಪಾರ್ಟಿ ಗ್ರೂಪು, ಚೀಟಿ ಗ್ರೂಪು, ಇಲ್ಲದೆ ಹೋದ್ರೆ ನಮ್ಮ ಕಾಲೋನಿಯಲ್ಲಿರೋ ಫ್ರೆಂಡ್ಸ್ಗಳ ಗ್ರೂಪು, ಅಥವಾ ನಮ್ಮ ಇದ್ರೊಳಗೆ ಹೀಗೆ ಆಫೀಸ್ ಗ್ರೂಪು, ಟೂರ್ ಗ್ರೂಪು ಅಂತ ಅಂದ್ಬಿಟ್ಟು ಗ್ರೂಪ್ಗಳಲ್ಲಿ ಇದ್ರೆ ನನಗೆ ಭಯ ಆಗಲ್ಲ, ಒಬ್ಬನೇ ಇರ್ತೀನಿ ಅಂತ ಅನ್ನೋದಿರಲ್ಲ. ಅನ್ನೋದಕ್ಕೆ ಹೆದರ್ಕೊಂಡು ನಾನು ತುಂಬಾ ಗ್ರೂಪ್ಗಳಿಗೆ ಸೇರ್ಕೊಂಡು ಏನಾಗ್ತಾ ಇದೆ, ನನ್ನ ಹೆದರಿಕೆಯಿಂದ ನಾನು ಬೇರೆ ಗ್ರೂಪಿಗೆ ಸೇರ್ಕೋತಾ ಇದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟು ಗ್ರೂಪಿಗೆ ಸೇರ್ಕೊಂಡಿದ್ರೇನೆ ಸಂತೋಷವಾಗಿರ್ಬೋದು ಅಂತ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟು
ಆ ಲೆವೆಲ್ಗೆ ಹೊರಟೋಗ್ತೀವಿ. ಆದ್ರಿಂದ ಏನಾಗುತ್ತೆ, ನನಗೆ ಗೊತ್ತಿಲ್ದಲೇನೆ ನಾನು ಭಯದಿಂದ, ಈ ಒಂಟಿತನದಿಂದ ಓಡ್ ಹೋಗೋದಕ್ಕೆ ನಾನು ಮಾಡ್ಕೊಂಡಿರೋದನ್ನೇ ಪ್ರಪಂಚ. ನನ್ನ ಒಂಟಿತನದಲ್ಲಿ ನನಗಿರಕ್ಕಾಗ್ದಲೇ ಇರೋದ್ರಿಂದ ಆ ಭಯನ ಹೋಗಲಾಡಿಸ್ಕೊಳ್ಳೋಕೆ ನಾನು ಹೊರಗಡೆ ಪ್ರಪಂಚದ ಜೊತೆ ಅಂಟ್ಕೊಂಡಿದ್ದೀನಿ. ಅಂದ್ರೆ ಈ ತರ ಎಲ್ಲ ಸಂಬಂಧಗಳಿಗೆ ಎಲ್ಲ ಸಿಗಾಕೊಂಡು, ವಸ್ತುಗಳಿಗೆ, ವಿಷಯಗಳಿಗೆ ಎಲ್ಲದಕ್ಕೂ ಸಿಗಾಕೊಂಡು ಅಂಟಿಸ್ಕೊಂಡಿದ್ದೀನಿ ಅಂತಂದ್ರೆ ಅದು ನಾನೇ ಅಂಟಿಸ್ಕೊಂಡಿರೋದು. ಅದನ್ನ ನಾನು ತಳಕು ಹಾಕ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ನಾನು ಎಷ್ಟೊಂದು ಸರ್ವಿಸ್ ಮಾಡ್ತಾ ಇದ್ದೀನಿ, ಹಾಗೆ ಹೀಗೆ ಅಂತ ಅಂದ್ಕೊಂಡು ನನಗೆ ನಾನೇ ಮೋಸ ಮಾಡ್ಕೋತಾ ಇರೋದೇನಂದ್ರೆ, ನನಗೆ ಒಬ್ಬಂಟಿಯಾಗಿರೋಕ್ಕೆ ಧೈರ್ಯ ಇಲ್ದಲೇ ಇರೋದ್ರಿಂದ, ಧೈರ್ಯ ಸಾಲ್ದಲೇ ಇರೋದ್ರಿಂದ, ಅದನ್ನ ಕಲ್ತ್ಕೊಳ್ದಲೇ ಇರೋದ್ರಿಂದ ನನಗೆ ಎಲ್ಲಾರ ಜೊತೆ ಬೇಕು ಅಂತ ಹೋಗಿ, ಎಲ್ಲಾರ ಜೊತೆ ಹೋದಾಗ ಎಲ್ಲಾರು ನಮ್ಮ ಮಾತೇನು ಕೇಳಲ್ಲ. ಸೊ ಬೇಕಾದಷ್ಟು ಮನಸ್ಸಿಗೆ ನೋವುಗಳಾಗ್ತಾ ಇದೆ, ಆದ್ರೂ ಹೋಗ್ತೀವಿ, ಆದ್ರೂ ಏನೋ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲ ಮಾಡ್ತಾ ಇದೀವಿ. ಹಾಗಾಗಿ ನನಗೆ ಭಯ ಎಲ್ಲಿ ನೋಡಿದ್ರು ಭಯದಿಂದ ನನಗೇನಾಗಿದೆ, ಈ ತರ ಅಟ್ಯಾಚ್ಮೆಂಟ್ಸಿಗೆ ಹೋಗ್ತಾ ಇದ್ದೀನಿ. ಆದ್ರೆ ಲವ್ ಅನ್ನೋದು ಅರ್ಥ ಮಾಡ್ಕೊಳ್ತಾ, ಇದು ಫಿಯರ್ಲೆಸ್ನೆಸ್ ಅನ್ನೋದು ಅದೇನಂತಂದ್ರೆ ಯಾವ ತರದ ಹೆದರಿಕೆನೇ ಇಲ್ದಲೇ ಇರೋ ತರ ನನ್ನ ಮನಸ್ಥಿತಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದನ್ನ ಒಂದೇ ದಿವಸಕ್ಕೆಲ್ಲ ಕಲ್ತ್ಕೊಳಕ್ಕಾಗಲ್ಲ. ನಿಮ್ಮ ಇವತ್ತಿನ ಪರ್ಸನಾಲಿಟಿ ಬರ್ಬೇಕಾದ್ರೆ ನಿಮ್ಗೆ 50 ವರ್ಷ ಆಗಿದೆ ಅಂದ್ರೆ 50 ವರ್ಷ ಪ್ರತಿ ದಿವಸನೂ ನಿಮ್ಮ ಪರ್ಸನಾಲಿಟಿನ ತೀಡಿ ಮಾಡ್ಕೊಂಡಿರೋ ಪರ್ಸನಾಲಿಟಿ. ಇವತ್ತು ನೀವು ಹುಟ್ಟಿಲ್ಲ. ಇವತ್ತಿನ ಶ್ರೀನಿವಾಸ್ ಪ್ರಸಾದ್ ಆಗ್ಬೇಕಾದ್ರೆ 67 ವರ್ಷದಿಂದನೂ ಸ್ವಲ್ಪ ಏನೇನೋ ಮಾಡ್ಕೊಂಡು ಬಂದಿರೋದ್ರಿಂದ ಹಾಗಾಗಿದೆ. ಸೊ ಪ್ರತಿಯೊಬ್ರು ಇವತ್ತಿನ ಏಜಿಗೆ ಏನೇನು ಮಾಡ್ಕೊಂಡಿದ್ದೀರಾ ಅದೆಲ್ಲವುದು ನಾವೇ ಅಂಟಿಸ್ಕೊಂಡಿರೋ ಅಂಥದ್ದು. ಸೊ ಏನಾಗುತ್ತೆ, ನಾನು ಓಡಿ ತಪ್ಪಿಸ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋ ಅಂತ ಈ ಸಂಸಾರ. ಸೊ ಈ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ಈ ಒಂಟಿತನದಿಂದ ಏಕಾಂತಕ್ಕೆ ಬರೋದನ್ನ ಕಲಿಬೇಕು. ಏಕಾಂತ ಅನ್ನೋದು ಯಾವಾಗ್ಲೂ ಇರೋ ಅಂಥದ್ದು ನಮ್ ಜೊತೆ. ಯಾಕೆ ಅಂತಂದ್ರೆ ನಾವು ಹುಟ್ಟಿದಾಗ್ಲೂ ಒಬ್ರೇನೆ. ಅಲೋನ್ನೆಸ್ ಅನ್ನೋದು ನಮ್ಗೆ ಹುಟ್ಟಿದಾಗಿಂದ ಸಾಯೋ ತನಕ ಆ ಏಕಾಂತ ಅಂತ ಹೇಳ್ತೀವಿ. ಲೋನ್ಲಿನೆಸ್ ಅಂತಂದ್ರೆ ಅದು ಒಂಟಿತನ. ಎರಡು ನೋಡಕ್ ಒಂದೇ ತರ ಕಾಣಿಸುತ್ತೆ. ಒಂಟಿತನ ಮತ್ತು ಏಕಾಂತ ಅಂದ್ಬಿಟ್ಟು ಒಂದು ಪ್ರವಚನ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ನೀವು ನೋಡ್ಬೋದು. ಒಂಟಿತನದಿಂದ ಏಕಾಂತಕ್ಕೆ ಅಂತ ಒಂದು ಪ್ರವಚನ ಮಾಡಿ ಹಾಕಿದ್ದೀನಿ. ಅದರಲ್ಲಿ ನೀವು ತಿಳ್ಕೊಬೋದು ಅದೆಷ್ಟು ಏನು ಪ್ರಾಬ್ಲಮ್ ಏನು ಅನ್ನೋದು ಇನ್ನು ಸ್ವಲ್ಪ ಡೀಟೈಲ್ ಆಗಿ, ಇಲ್ಲ ಅದನ್ನ ಹೇಳಕ್ಕಾಗಲ್ಲ. ಸೊ ಒಂಟಿತನದಿಂದ ಏಕಾಂತಕ್ಕೆ ಬರೋ ಅಂಥದ್ದೇನೆ ಲವ್. ಅದು ಒಂದು ಸ್ಟ್ರಾಂಗ್ನೆಸ್. ಒಂಟಿತನದಲ್ಲಿದ್ರೆ ವೀಕ್ನೆಸ್, ಏಕಾಂತಕ್ಕೆ ಬರೋದು ಸ್ಟ್ರಾಂಗ್ನೆಸ್. ಸೊ ಆ ಸ್ಟ್ರಾಂಗ್ನೆಸ್ಗೆ ಬರಬೇಕು ಅಂತ. ಯಾಕೆ ಅಂದ್ರೆ ಹುಟ್ಟಿದ್ದಾಗೆ ನಾವು ಒಬ್ಬನೇ ಇದ್ದೆ. ಸೊ ಸಾಯೋವಷ್ಟುವಾಗಲೂ ನಾನು ಒಬ್ಬನೇ ಇರ್ತೀನಿ. ಇನ್ ಬಿಟ್ವೀನು ನನಗೆ ಗೊತ್ತಿಲ್ದಲೇನೆ ಬೇಕೋ ಬೇಡೋ ಕೆಲವೆಲ್ಲ ಪ್ರೆಷರಲ್ಲಿ, ಕೆಲವೆಲ್ಲ ಹೆದರಿಕೆಗೆ, ಕೆಲವೆಲ್ಲ ಇದಕ್ಕೆ ನಾನು ಅಂಟಿಸ್ಕೊಂಡು ಈ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೀನಿ. ಈ ಅಟ್ಯಾಚ್ಮೆಂಟ್ ಅಲ್ಲಿ ಯಾವಾಗ್ಲೂ ಅಂಡರ್ಸ್ಟ್ಯಾಂಡಿಂಗಿಗಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದೆಲ್ಲದು ಆಗಿ ಏನಾಗುತ್ತೆ, ನನಗೆ ಅವಾಗವಾಗ ಹೆದರಿಕೆ, ಭಯ, ಕಾಯಿಲೆ ಇದೆಲ್ಲದು ಆಗ್ತಾ ಇರುತ್ತೆ. ನಾವು ಇದನ್ನ ಮೂಲ ಹುಡುಕ್ತಾ ಹೋದ್ರೆ ನಾನೇ ಅಂಟಿಸ್ಕೊಂಡಿರೋದ್ರಿಂದ ರಾಗ ಅಂತ ಹೇಳ್ತಾ, ಈ ರಾಗದಿಂದ, ಈ ಅಟ್ಯಾಚ್ಮೆಂಟ್ ಇಂದ ನನಗೆ ಆಗ್ತಾ ಇರೋದು ಅಂತ ಕಷ್ಟ ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದು. ಇವತ್ತು 2ನೇ ಕಾಯಿಲೆ ನೋಡ್ಬೇಕು. ಮೊದಲನೇ ಕಾಯಿಲೆ ರಾಗ ಅಂತಂದ್ರೆ, 2ನೇ ಕಾಯಿಲೆನ ಶೋಕ ಅಂತ ಹೇಳ್ತಾರೆ. ಶೋಕ ಅಂತಂದ್ರೆ ದುಃಖ. ಮೊದಲು ಅಟ್ಯಾಚ್ಮೆಂಟ್ ಆಗಿದೆ, ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಮಾಡ್ಕೊಂಡಿರೋದ್ರಿಂದ ದುಃಖ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅಟ್ಯಾಚ್ಮೆಂಟ್ ಇಂದ ನಾನು ಅಟ್ಯಾಚ್ಮೆಂಟ್ ಆಗಿದೆ ಅಂತ. ಸೊ ಅಟ್ಯಾಚ್ಮೆಂಟಿನ ಮುಂದಿನ ಹಂತನೇನೆ ಶೋಕ. ಶೋಕ ಅಂದ್ರೆ ದುಃಖ. ಯಾಕೆ ಅಂತಂದ್ರೆ ನಾನು ಎಮೋಷನಲಿ ಎಲ್ಲಾದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ, ಎಲ್ಲ ಹೊರಗಡೆ ಇರೋದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ. ಸೊ ನನ್ನ ಡಿಪೆಂಡೆನ್ಸ್ ಅನ್ನೋದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಡಿಪೆಂಡೆಂಟ್ ಆಗಲ್ಲ. ಯಾರ ಮೇಲೋ ನಂಬ್ಕೊಂಡಿದ್ದೀರಾ, ಅವ್ರ ಮೇಲೆ ಭರವಸೆ ಇದೆ ಅಂತ ನಿಮ್ಗೆ ನಂಬಿಕೆ ಯಾವಾಗ ಬೇಕೋ ಆವಾಗ್ಲೇ ಕೈ ಕೊಟ್ರೆ ಅವ್ರನ್ನ ಬೈತೀರಾ, ನಿಮ್ಮನ್ನ ಬೈಕೋತೀರಾ. ನಾವು ಅವ್ರನ್ನ ನಂಬ್ಕೊಂಡ್ಬಿಟ್ಟಿರೋದು ಅತಿಯಾದ ಇದು. ಸೊ ಹಾಗೆ ಎಲ್ಲಾದ್ರ ಮೇಲೂ ಡಿಪೆಂಡೆನ್ಸಿ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ, ಹಾಗಾದ್ರೆ ಡಿಪೆಂಡೆನ್ಸಿ ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಅಂತಂದ್ರೆ, ಡಿಪೆಂಡೆನ್ಸಿ
ಫಿಸಿಕಲ್ ಆಗಿ ಎಲ್ಲ ಡಿಪೆಂಡೆನ್ಸಿಗಳು ಇರುತ್ತೆ. ಸೈಕಲಾಜಿಕಲ್ ಆಗಿ ನಾನು ಡಿಪೆಂಡೆನ್ಸಿಯಿಂದ ನೋವು ಆಗೋ ತರ ಆಗಿದೆಯಾ, ಸೈಕಲಾಜಿಕಲಿ ಅದನ್ನ ನಾನು ತಡ್ಕೊಳ್ಳೋ ತರ ಅಥವಾ ಅದಕ್ಕೆ ಯಾವುದು ಬೇಜಾರು ಮಾಡ್ಕೊಳ್ಳೋ ತರ ಆಗ್ದಲೇನೆ ಆ ಡಿಪೆಂಡೆನ್ಸಿನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಮಿಕ್ಸಿ ಇದೆ ಅಂತಂದ್ರೆ, ಮಿಕ್ಸಿ ನನಗೆ ಹೆಂಗಸರಿಗೆ ಕಿಚನ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು, ಗ್ಯಾಸು ಮಿಕ್ಸಿ ಎಲ್ಲವೇ. ಸೊ ಇದಕ್ಕಿದ್ದ ಹಾಗೆ ಮಿಕ್ಸಿ ಕೈ ಕೊಡ್ತು ಅಂತಂದ್ರೆ ಅವಾಗೆಲ್ಲ ಅದು ಬೈಕೊಂಡು ಮಿಕ್ಸಿ ಹಾಳಾಯ್ತು ಹಾಗೆ ಹೀಗೆ ಯಾರೋ ಹಾಳು ಮಾಡಿದ್ರು ಅಂತ ಅಂದ್ಕೊಂಡು, ಸೊ ನನ್ನ ಕೈ ಕಟ್ಟಾಕ್ದಾಗಿದೆ, ಅಡಿಗೆ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಕೂಗಾಡಿ ಕಿರ್ಚಾಡಿ ನನ್ನ BP ಜಾಸ್ತಿ ಮಾಡ್ಕೊಂಡು ಎಲ್ಲ ಆಗಿ, ಆಮೇಲೆ ನೋಡಿದ್ರೆ ಕರೆಂಟು ಇಲ್ಲ ಅಂತಂದು ಗ್ಯಾಸು ಮುಗ್ದೋಗ್ಬಿಟ್ರೆ ಒಂದಕ್ಕೊಂದು ಕಾಂಪೌಂಡ್ ಆಗಿ. ಸೊ ಗ್ಯಾಸಿಗೆ ಏನು ಗೊತ್ತಿಲ್ಲ, ನೀವು ಅದಕ್ಕೆ ಅಟ್ಯಾಚ್ ಆಗಿದ್ದೀರಾ ಅಂತ. ಮಿಕ್ಸಿಗೆ ಏನು ಗೊತ್ತಿಲ್ಲ, ನೀವು ಅದಕ್ಕೆ ಅಟ್ಯಾಚ್ ಆಗಿದ್ದೀರಾ ಅಂತ. ಮಿಕ್ಸಿನ ನೀವು ತಂದಿಟ್ಕೊಂಡಿರೋದು, ಗ್ಯಾಸ್ನ ನೀವು ತಂದಿಟ್ಕೊಂಡಿರೋದು, ಕರೆಂಟ್ನ ನೀವು ಕನೆಕ್ಟ್ ಮಾಡ್ಕೊಂಡಿರೋದು. ಸೊ ಅದ್ರ ಮೇಲೆ ನಾನು ಪೂರ್ತಿ ಭಾರ ಹಾಕ್ಬಿಟ್ರೆ ಒಂದ್ ದಿವಸ ಗ್ಯಾಸ್ ಇಲ್ದಲೇ ಇದ್ರೆ ಹೆಂಗ್ ಜೀವನ ಮಾಡೋದು ಅಂತ ಯೋಚನೆ ಮಾಡಿದೀವ. ಸೊ ಒಂದ್ ದಿವಸ ಮಿಕ್ಸಿ ಇಲ್ದಲೇ ಇದ್ರೆ ಹೇಗೆ ನಾನು ಜೀವನ ಮಾಡೋದು, ಅದರಿಂದ ನೋವು ಆಗ್ಬಾರ್ದು, ಅದರಿಂದ ಟೆನ್ಷನ್ ಆಗ್ಬಾರ್ದು. ಸೊ ಡಿಪೆಂಡೆನ್ಸಿ ಫಿಸಿಕಲ್ ಆಗಿದ್ರೂ ಸೈಕಲಾಜಿಕಲಿ ಡಿಪೆಂಡೆನ್ಸಿ ಇದೆಲ್ಲ ಇವತ್ತೆಲ್ಲ ಒಂದ್ ದಿವಸ ಕೆಟ್ಟೋಗ್ಬೋದು, ಇವತ್ತೆಲ್ಲ ಒಂದ್ ದಿವಸ ಈ ಜನ ನನ್ ಬಿಟ್ಟು ಹೋಗ್ಬೋದು, ಮಗ ಬಿಟ್ಟು ಹೋಗ್ಬೋದು, ಹೆಂಡತಿ ಬಿಟ್ಟು ಹೋಗ್ಬೋದು. ಸೊ ಈ ತರ ಎಲ್ಲದಕ್ಕೂ ಒಂದು ಎಲ್ಲಾವುದು ಆರೋಗ್ಯ ಬಿಟ್ಟು ಹೋಗುತ್ತೆ, ಇನ್ಕಮ್ಮೇ ಬರ್ತಾ ಇದ್ದಿದ್ದು ಬಿಟ್ಟು ಹೋಗುತ್ತೆ. ನನ್ನ ಪೊಸಿಷನ್ಸ್ ಇರೋ ತನಕ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಇರ್ತಾರೆ. ನಾನು ಪೊಸಿಷನ್ ಹೋಗಿ ರಿಟೈರ್ ಆಯ್ತು ಅಂತಿದ್ದಾಗೆ ಅರ್ಧಕ್ಕರ್ಧ ಜನ ಖಾಲಿ. ಅದ್ರೊಳಗೂ ಆರೋಗ್ಯ ಸರಿ ಇಲ್ಲ ಅಂತಂದ್ಬಿಟ್ರೆ ಇನ್ನೂ ಅರ್ಧಕ್ಕರ್ಧ ಜನ ಖಾಲಿ. ತುಂಬಾ ಉಲ್ಬಣವಾದ ಸ್ಥಿತಿನಲ್ಲಿ ಮನೆಯವರೇ ಯಾರು ನೋಡಕ್ ರೆಡಿ ಇರಲ್ಲ, ಆ ಸ್ಟೇಜಿಗೂ ಹೋಗ್ಬಿಡುತ್ತೆ. ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಎಲ್ರು ನಾನು ನೋಡ್ಕೋಬೇಕು, ನಾನೆಲ್ಲ ಕೆಲಸ ಮಾಡುವಾಗ ಶಕ್ತಿ ಇರುವಾಗ ಬೇಕಾದಷ್ಟು ಜನಕ್ಕೆಲ್ಲ ಮಾಡಿದ್ದೀನಿ, ಆಫೀಸ್ನವರೆಲ್ಲ ಬಂದು ಸಹಾಯ ಮಾಡಬೇಕು, ಫ್ರೆಂಡ್ಸ್ ಎಲ್ಲ ಬಂದು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದ್ರೆ ಯಾರು ಇರಲ್ಲ, ಯಾರಿಗೂ ಬರಕ್ ಸಾಧ್ಯ ಇಲ್ಲ, ಅವ್ರವ್ರದ್ದೇ ಆದ ಪ್ರಾಬ್ಲಮ್ಗಳಿರುತ್ತೆ. ಸೊ ಇದಕ್ಕೆಲ್ಲ ಮುಂಚೆನೇ ಸೈಕಲಾಜಿಕಲ್ ಆಗಿ ನಾನು ಅನುಭವಿಸೋದಂತೂ ಅನುಭವಿಸ್ತಾ ಇರ್ತೀನಿ. ಯಾರು ಬಂದು ಮಾಡಿದ್ರು ನಾನು ಅನುಭವಿಸ್ಬೇಕು, ಯಾರು ಬಂದು ಮಾಡ್ದಲೇ ಇದ್ರು ಅದನ್ನ ಅನುಭವಿಸ್ಬೇಕು. ಅನುಭವಿಸೋದನ್ನ ಯಾವ ತರ ಅನುಭವಿಸ್ತಾ ಇದ್ದೀನಿ, ನಾನು ಬೈಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ದುಃಖ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅದನ್ನ ಕಷ್ಟನ ಅನುಭವಿಸ್ತಾ ಇದ್ದೀನ? ಹೌದಪ್ಪ, ಇದೆಲ್ಲ ಹೀಗೆ ಆಗುತ್ತೆ ಅಂತ ಗೊತ್ತಿತ್ತು, ಹಾಗಾಗಿ ಇದಕ್ಕೆ ನಾನು ತುಂಬಾ ಅಟ್ಯಾಚ್ ಆಗ್ದಲೇನೆ ನಾನು ಇದೀನಿ ಅಂತಂದ್ರೆ ಅದೇ ಕಷ್ಟ ಈಗ ಅಷ್ಟೊಂದು ಕಷ್ಟವಾಗಿ ಕಾಣಿಸ್ದಲೇನೆ, ಅದು ಬೈಕೊಳ್ಳೋ ಸ್ಟೇಜ್ ಹೋಗ್ದಲೇನೆ ನನಗೆ ಇನ್ನೂ ಸ್ವಲ್ಪ ಧೈರ್ಯ, ಇನ್ನೂ ಸ್ವಲ್ಪ ಶಕ್ತಿ ಜಾಸ್ತಿ ಬರ್ತಾ ಅದೇ ಸಿಚುಯೇಷನ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋ ಕೆಪಾಸಿಟಿಗೆ ನಾವು ಹೋಗ್ಬೋದು. ಅದಕ್ಕೆ ಶೋಕಃ ಅಂತ ಹೇಳ್ತಾ ಇದ್ದಾರೆ. ಶೋಕ ಅಂತಂದ್ರೆ ಏನಾಗುತ್ತೆ, ನಾವು ಯಾತ್ರ ಮೇಲಾದ್ರೂ ಭಾರ ಬಿಟ್ಬಿಟ್ರೆ ಆ ಭಾರ ಬಿಟ್ಟು, ಫಾರ್ ಎಕ್ಸಾಂಪಲ್ ವಾಕಿಂಗ್ ಮಾಡ್ಬೇಕಾದ್ರೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಮೇಲೆ ಭಾರ ಬಿಟ್ಬಿಟ್ಟ ಮೇಲೆ ಏನಾಗುತ್ತೆ, ಅದೇನಾದ್ರು ಸ್ಲಿಪ್ ಆದ್ರೆ ಬಿದ್ರೆ ಹೇಗಾಗುತ್ತೆ, ಕೈ ಕಾಲು ತಿರ್ಗಾ ಮುರಿದು ಮೂಳೆ ಎಲ್ಲ ಹೋಗಿ ಜಾಯಿಂಟ್ ಎಲ್ಲ ಮುರಿದು ಹೋಗ್ಬೋದು. ಆ ಮೂರೇ ಗೋಲ್ ಮೇಲೆ ಎಷ್ಟು ಭಾರ ಬಿಡಬೇಕು, ನನ್ನ ದೇಹದ ಮೇಲೆ ಎಷ್ಟು ಬಿಡಬೇಕು ಅನ್ನೋದೆಲ್ಲದು ಒಂದು ಇಂಟೆಲಿಜೆನ್ಸ್. ನಾನು ಎಲ್ಲಪ್ಪ ಊರೇ ಗೋಲ್ ಇದೆ ಅಂತ ಅದ್ರ ಮೇಲೆ ಫುಲ್ ದೇಹದ ಭಾರ ಬಿಟ್ಬಿಟ್ರೆ ಅದು ಅದಕ್ಕೇನು ಗೊತ್ತಿಲ್ಲ. ನನ್ನ ಕಾಲ್ಗಾದ್ರೂ ಅಟ್ಲೀಸ್ಟ್ ಗೊತ್ತು ನನ್ನ ಭಾರ ನಾನು ತಡ್ಕೊಳಕ್ ಆಗಲ್ಲ ಅಂತ. ಊರೇ ಗೋಲ್ಗೆ ಮನಸ್ಸಿಲ್ಲ, ಅದ್ರ ಮೇಲೆ ಭಾರ ಬಿಟ್ಟಾಗ ಏನಾಗುತ್ತೆ, ಅದು ಸ್ಲಿಪ್ ಆಯ್ತಂದ್ರೆ ಸೊ ನನಗೆ ಏಟಾಗುತ್ತೆ ಹೊರತು ಊರೇ ಗೋಲ್ಗೆ ಏನಾದ್ರೂ ಅದಕ್ಕೇನು ಆಗಲ್ಲ. ಸೊ ಹಾಗೆ ನಾನು ಮನಸ್ಸಿನಲ್ಲಿ ಜೀವನದಲ್ಲಿ ಎಷ್ಟೊಂದು ಡಿಪೆಂಡೆನ್ಸಿ ಮಾಡ್ಕೊಂಡಿದ್ದೀನಿ, ಆ ಡಿಪೆಂಡೆನ್ಸಿ ಮೇಲೆ ಪೂರ್ತಿ ಭಾರ ಹಾಕಿರೋದ್ರಿಂದ ನನಗೆ ಆಗ್ತಾ ಇದೆ ತೊಂದರೆ ಅನ್ನೋದನ್ನ ನಾನು ತಿಳ್ಕೊಳ್ಳೋ ತನಕನೂ ನನಗೆ ಈ ಹ್ಯಾಪಿನೆಸ್ಸು, ಇದು ಅಟ್ಯಾಚ್ಮೆಂಟು ಅನ್ನೋದು ಗೊತ್ತಾಗಲ್ಲ. ಸೊ ಫಿಸಿಕಲಿ ತುಂಬಾ ಇಂಡಿಪೆಂಡೆಂಟ್ ಆಗಿರಕ್ಕೆ ಆಗ್ದಲೇ ಇರ್ಬೋದು. ನಮ್ದು ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಫಿಸಿಕಲ್ಗಿನ್ನ ಹೆಚ್ಚಾಗಿ ಸೈಕಲಾಜಿಕಲ್ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಈ ಸೈಕಲಾಜಿಕಲ್ ಡಿಪೆಂಡೆನ್ಸಿಯಿಂದ ಶೋಕ ಬರ್ತಾ ಇದೆಯಾ ಹೊರತು ಫಿಸಿಕಲ್ ಆಗಿ ಇರೋದು ಒಂದು 10%, 90% ಎಲ್ಲದುವೆ ಸೈಕಲಾಜಿಕಲ್ ಆಗಿ ಡಿಪೆಂಡೆನ್ಸಿ ಇರೋದು. ಈ ಸೈಕಲಾಜಿಕಲ್ ಡಿಪೆಂಡೆನ್ಸಿಯಿಂದ ಹೊರಗೆ ಬಂದು ಸ್ವತಂತ್ರ ಮನಸ್ಥಿತಿನ ಬೆಳೆಸ್ಕೊಳ್ಳೋದ್ರಿಂದ ನನ್ನ ಈ ಸಂಸಾರದಲ್ಲಿ ಆಗ್ತಾ ಇರೋ ಅಟ್ಯಾಚ್ಮೆಂಟು, ಅದರಿಂದ ಬರ್ತಾ ಇರೋ ಶೋಕ, ಅದರಿಂದ ಬರ್ತಾ ಇರೋ ಮೋಹ
ಇದರಿಂದ ಹೊರಗಡೆ ಬರ್ಬೋದು ಅಂತ ಭಗವದ್ಗೀತೆ ಹೇಳ್ತಾ ಇರೋದು, ವೇದಾಂತ ಎಲ್ಲ ಹೇಳೋದು. ನೀನು ಅಟ್ಯಾಚ್ಮೆಂಟ್ ಮಾಡ್ಕೊ, ಆದ್ರೆ ಅಟ್ಯಾಚ್ಮೆಂಟ್ ಫಿಸಿಕಲ್ ಆಗಿರುತ್ತೆ ಹೊರತು ಸೈಕಲಾಜಿಕಲ್ ಆಗಿ ಜಾಸ್ತಿ ಮಾಡ್ಕೊಳ್ಳೋದು. ಯಾವತ್ತಿದ್ರು ಈ ಅಟ್ಯಾಚ್ಮೆಂಟ್ ಒಂದಲ್ಲ ಒಂದ್ ದಿವಸ ಖಾಲಿ ಆಗುತ್ತೆ, ಒಂದಿಲ್ಲ ಒಂದ್ ದಿವಸ ಕೈ ಕೊಡುತ್ತೆ, ಒಂದಲ್ಲ ಒಂದ್ ದಿವಸ ಇರಲ್ಲ. ನನ್ನ ಪೊಸೆಷನ್ ಇರ್ಬೋದು, ನನ್ನ ಸುತ್ತಮುತ್ತ ಇರೋ ಜನಗಳಿರ್ಬೋದು, ನನ್ನ ಪ್ರಾಪರ್ಟಿ ಇರ್ಬೋದು, ನನ್ನ ಪೊಸಿಷನ್ ಅಲ್ಲಿ ಇರ್ಬೋದು, ನನ್ನ ಹೆಲ್ತ್ ಕಂಡೀಷನ್ನೇ, ನನ್ನ ಫಿಸಿಕಲ್ ಬಾಡಿನೇ ಇದೇ ತರ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವುದೋ ಕಾಲು ನೋವು ಬರ್ಬೋದು, ಅಥವಾ ನರ್ವ್ ಇದಾಗಿ ಹೇಳಕ್ಕಾಗ್ದಲೆ ಕೂರಕ್ಕಾಗ್ದಲೆ ಎಲ್ಲಾವುದು ಆಗ್ಬೋದು. ನಾನು ಯಾವ್ಯಾವುದಕ್ಕೆ ಅಟ್ಯಾಚ್ ಆಗಿದ್ದೀನಿ ಅದೆಲ್ಲದುವೆ ಫಿಸಿಕಲ್ಲು ಇದೆ, ಆದ್ರೆ ಆ ಫಿಸಿಕಲ್ಗಿಂತ ಜಾಸ್ತಿ ಸೈಕಲಾಜಿಕಲ್ ನಂಗೆ ಹಂಗಾಗ್ತಾ ಇಲ್ವಲ್ಲ. ಸೊ ಆ ಹೊಸ ಒಂದು ಪರಿಸ್ಥಿತಿಗೆ ಹೊಂದ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇಲ್ದಲೇ ಇದ್ರೆ ಹೊಸದಕ್ಕೆ ಹೇಗೆ ಹೊಂದ್ಕೋಬೇಕು ಅನ್ನೋದು ತಕ್ಷಣ ಮನಸ್ಸಿಗೆ ಬರ್ತಾ ಹೋಗುತ್ತೆ. ನಾನು ಅಟ್ಯಾಚ್ಮೆಂಟ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಹೊಸದಕ್ಕೆ ಹೇಗೆ ಹೊಂದ್ಕೊಳ್ಳೋದು ಅನ್ನೋದು ಗೊತ್ತಾಗ್ದಲೇ ಇರೋದ್ರಿಂದ ಹಳೆದ್ರೊಳಗೆ ಜೀವನ ಮಾಡ್ತಾ ಅಟ್ಯಾಚ್ಮೆಂಟ್ನ ಬೈಕೊಳ್ತಾ, ಆ ಸುತ್ತಮುತ್ತ ಇರೋದು ಜನಗಳು ಎಲ್ಲದನ್ನು ಬೈಕೊಳ್ತಾ ನನ್ನ ಕಷ್ಟ ಜಾಸ್ತಿ ಮಾಡ್ಕೊಳ್ತಾ ಇರ್ತೀನಿ. ಅದರಿಂದ ದುಃಖ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನನಗೆ ಮನಸ್ಥಿತಿ ಮೊದಲೇ ಗೊತ್ತಿರಬೇಕು. ವೇದಾಂತ ಹೇಳುತ್ತೆ ಇದೆಲ್ಲದು ಒಂದಲ್ಲ ಒಂದ್ ದಿವಸ ಬಿಟ್ಟು ಹೋಗುತ್ತೆ. ನನ್ನ ಸುತ್ತಮುತ್ತ ಇರೋದುವೆ ನಾನು ಅಂಟ್ಕೊಂಡಿರೋದು, ನನ್ನ ಶಕ್ತಿ ಇರೋ ತನಕ ನಾನು ಅಂಟಿಸ್ಕೊಂಡಿದ್ದೀನಿ. ನನ್ನ ಶಕ್ತಿ ಕಡಿಮೆ ಆಗ್ತಿದ್ದ ಹಾಗೆ ಎಲ್ಲದೂ ಬಿಟ್ಕೊಂಡು ಹೋಗುತ್ತೆ ಅನ್ನೋದು ಒಂದು ನಿಜವಾದ ಅಂಶನ ತಿಳ್ಕೋಬೇಕು. ಯಾವಾಗ ತಿಳ್ಕೋಬೇಕು? ಯಾವಾಗ ನನಗೆ ಓಲ್ಡ್ ಏಜ್ ಆಗುತ್ತೆ ಅವಾಗ ತಿಳ್ಕೊಂಡ್ರೆ ಸಾಕು ಅಂತಂದ್ರೆ ಹಾಗಲ್ಲ. ಓಲ್ಡ್ ಏಜ್ ಅಲ್ಲಿ ಏನು ತಿಳ್ಕೊಳಕ್ಕೆ ಮನಸ್ಸಿಗೆ ಕೆಪಾಸಿಟಿ ಇರಲ್ಲ. ಓಲ್ಡ್ ಏಜ್ ಅಲ್ಲಿ ಈ ತರ ಆಗುತ್ತೆ, ಕಾಯಿಲೆ ಬಂದಾಗ ಈ ತರ ಆಗುತ್ತೆ ಅಂತ ಚಿಕ್ಕ ಏಜ್ ಅಲ್ಲಿ, ಯಂಗ್ ಏಜ್ ಅಲ್ಲಿ ನಾವು ಅದನ್ನೆಲ್ಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ಬೇಕು. ನಾವು ಓಲ್ಡ್ ಏಜ್ ಅಲ್ಲಿ ಬೆಳೆಸ್ಕೊಂಡ್ಬಿಡ್ತೀವಿ. ನಾವು ಏನು ಓಲ್ಡ್ ಏಜ್ ಅಲ್ಲಿ ಏನು ಈಗ 60 ವರ್ಷ ಮಾಡ್ಕೊಂಡಿರೋ ಹ್ಯಾಬಿಟ್, ಮನಸ್ಥಿತಿ, ಯೋಚನಾ ಲಹರಿ ಏಕ್ದಮ್ಮು ಒಂದೇ ವರ್ಷದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗಲ್ಲ. ಮೊದಲಿಂದ ನನ್ನ ಪರ್ಸನಾಲಿಟಿನ ಹೇಗೆ ಬೆಳೆಸ್ಕೊಂಡಿದೀನಿ ಅದರಿಂದ ಆಗತ್ತೆ ಹೊರತು ಇಲ್ಲದೆ ಹೋದ್ರೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿರೋದ್ರಿಂದ ಏನಾಗುತ್ತೆ, ನಾನು ಯಾವಾಗ ಪ್ರಿಪೇರ್ ಆಗ್ಬೇಕು? ಚಿಕ್ಕ ವಯಸ್ಸಲ್ಲಿ. ಯಾಕ ನಾವೆಲ್ಲ ಫಾರ್ ಎಕ್ಸಾಂಪಲ್ ನನಗೆ ಓಲ್ಡ್ ಏಜಿಗೆ ದುಡ್ಡು ಬೇಕು ಅಂತಂದ್ರೆ ನಾನೇನು ಓಲ್ಡ್ ಏಜ್ ಅಲ್ಲಿ ನಾಳೆ ರಿಟೈರ್ ಆಗ್ತೀನಿ ಅನ್ನುವಾಗ ನಾಳೆಯಿಂದ ದುಡ್ಡು ಹೇಗಪ್ಪ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀನ? ಇಲ್ಲ. ಕೆಲ್ಸಕ್ಕೆ ಸೇರಿದ ಮೊದಲನೇ ದಿವಸದಿಂದನೇ PF ಅಂತೀನಿ, ಇನ್ಶೂರೆನ್ಸ್ ಅಂತೀನಿ, ಪೆನ್ಷನ್ ಅಂತೀನಿ, ಏನೇನಕ್ಕೋ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿ ಮಾಡ್ಕೊಳ್ತಾ ಇರ್ತೀನಿ. ಸೊ ಪ್ರತಿಯೊಂದಕ್ಕೂ ಮುಂಚೆನೆ ರೆಡಿ ಆಗ್ತಾ ಹೋಗ್ತೀವಿ. ಮನೆ ಬೇಕು ಅಂತ ಅಂದ್ಕೊಳ್ತೀವಿ. ಸೊ ಮನೆ ಬೇಕು ಅಂತ ದೊಡ್ಡ ಮನೆ ಕಟ್ಕೊಂಡ್ರೆ ವಯಸ್ಸಾದ ಕಾಲಕ್ಕೆ ಆಗ್ದಲೇ ಇರ್ಬೋದು. ಅದಕ್ಕೆ ಯಾವ ತರ ಮನೆ ಇಟ್ಕೋಬೇಕು, ಚಿಕ್ಕದಾಗಿದ್ರೆ ಸಾಕ ನನಗೆ, ಆ ತರದ್ದೆಲ್ಲ ಯೋಚನೆಗಳು ಮಾಡ್ಕೊಳ್ತಾ ಹೋಗ್ಬೇಕು. ನನಗೆ ಮೆಡಿಕಲ್ ಇನ್ಶೂರೆನ್ಸ್ ಬೇಕಾ ಅಂತ ಅವಾಗ ಮಾಡ್ಕೋಬೇಕು. ಸೊ ನನ್ಗೆ ಎಲ್ಲಾರು ಯಾರೋ ನೋಡ್ಕೋತಾರೆ ಅಂತ ಅನ್ನೋ ದೃಷ್ಟಿಯಿಂದ ಬೆಳೀತಾ ಇದ್ರೆ ಆಗಲ್ಲ. ಇವತ್ತೆಲ್ಲದು ಇದೆಲ್ಲ ಇದ್ರೂವೆ ಆಗ್ತಾ ಇಲ್ವಲ್ಲ. ಎಷ್ಟೊಂದು ಮಾಡ್ಕೊಂಡಿದೀವಿ ಸರ್, ಮನೆ ಮಾಡ್ಕೊಂಡಿದೀವಿ, ದುಡ್ಡಿದೆ, ಕಾಸಿದೆ, ಆದ್ರೂ ಸೈಕಲಾಜಿಕಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ, ಅದರಿಂದ ನೋವಾಗ್ತಾ ಇದೆ. ಸೈಕಲಾಜಿಕಲ್ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡೋದಕ್ಕೆ ಹೊರಗಡೆ ಅದೇನು ಹೋಟ್ಲ್ ಅಲ್ಲ, ಹೊರಗಡೆ ಪ್ರಪಂಚ ಆರ್ಡರ್ ಮಾಡಿದ ತಕ್ಷಣ ನನ್ಗೆ ಬಂದ್ಬಿಡತ್ತೆ, ದುಡ್ಡು ಕೊಟ್ರೆ ಬರುತ್ತೆ ಅಂತ. ದುಡ್ಡು ಕೊಟ್ರೆ ಏನ್ ಬಂದ್ರು ಅದ್ರ ಸರ್ವಿಸ್ ನಿಮ್ಗೆ ಸ್ಯಾಟಿಸ್ಫೈ ಆಗೋ ತರ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಹೊರಗಡೆ ಪ್ರಪಂಚ ನನ್ಗೆ ಹೇಳ್ದಾಗ ಕೇಳಬೇಕು. ಹೊರಗಡೆ ಪ್ರಪಂಚ ನಾನು ಆರ್ಡರ್ ಮಾಡಿದ ತಕ್ಷಣ ಕೆಲಸ ಕೊಟ್ಬಿಡ್ಬೇಕು, ದುಡ್ಡು ಕೊಡ್ತೀನಿ ಬಿಸಾಕ್ತೀನಿ ಅಂತಂದ್ರೆ ಯಾತ್ರಿಂದನೂ ಕೆಲಸ ಆಗಲ್ಲ. ದುಡ್ಡು ಕೊಟ್ಟರು ಯಾರು ಬಂದು ನಿಮಗೆ ಕೆಲಸ ಮಾಡಕ್ ರೆಡಿ ಇಲ್ಲ. ನೀವು ಮನಸ್ಥಿತಿ ಸರಿ ಇಲ್ಲ, ಆ ಜಗಳ ಕಾಯ್ತೀರಾ ಅಂತಂದ್ರೆ ನಿಮ್ ಹತ್ರನೇ ಯಾರು ಬರಲ್ಲ. ಇನ್ನು 10,000 ಸಂಬಳ ಕೊಡ್ತೀವಿ ಅಂದ್ರೆ ಒಬ್ರ ಮನೆ ಕೆಲಸದಾಳ ಕೂಡ ಬರಲ್ಲ. ಆ ಸ್ಟೇಜ್ ಇರೋದ್ರಿಂದ ನನ್ನ ಮನಸ್ಥಿತಿನ ತಯಾರು ಮಾಡ್ಕೋಬೇಕು. ಪ್ರಿಪರೇಷನ್ ಯಾವಾಗ ಮಾಡ್ಬೇಕು? ಪ್ರಾಬ್ಲಮ್ ಬಂದಾಗ ಪ್ರಿಪೇರ್ ಮಾಡೋದಲ್ಲ. ಬೆಂಕಿ ಹತ್ತದಾಗ ಬಾವಿ ತೋಡಿದ್ರೆ ಪ್ರಯೋಜನ ಇಲ್ಲ. ಮೊದ್ಲೇ ಬಾವಿ ತೋಡಿ ನೀರೆಲ್ಲ ಸರಿಯಾಗಿದ್ಯಾ ನೋಡಿ ಇಟ್ಕೋಬೇಕು. ಇಟ್ಕೊಂಡಿದ್ರೆ ಬೆಂಕಿ ಹತ್ತದಲ್ಲೇನೂ ಇರ್ಬೋದು. ಆದ್ರೆ ಬೆಂಕಿ ಹತ್ತದಾಗ ಮೊದ್ಲೇ ಬೆಂಕಿ ಹತ್ತಿ ಒಳ್ಳೆ ಕಷ್ಟ ಆಗ್ತಾ ಇದೆ, ಬೆವರ್ತಾ ಇದೆ, ಸೆಕೆ ಆಗ್ತಾ ಇದೆ, ಶಕ್ತಿನೇ ಇಲ್ಲ, ಅವಾಗ ಬಾವಿ ತೆಗಿಯಕ್ ಹೋದ್ರೆ ಬಾವಿ ತೆಗಿಯಕ್ ಇನ್ನೂ ಶಕ್ತಿ ಜಾಸ್ತಿ ಆಗಿ ಇರೋದೆಲ್ಲ ಶಕ್ತಿ ಹೋಗ್ಬಿಟ್ಟು ನಾನೇ ಕೊಲ್ಯಾಪ್ಸ್ ಆಗ್ಬೋದು, ನಾನೇ ಬಿದ್ದು ಹೋಗ್ಬೋದು. ಹಾಗಾಗಿ ಬಾವಿ ತೆಗಿಬೇಕಾದ್ರೆ ಯಾವಾಗ ತೆಗಿಬೇಕು ಅಂದ್ರೆ ಚಿಕ್ಕ ಏಜ್ ಅಲ್ಲೇ ತೆಗಿಬೇಕು. ಆ ತರ ಓಲ್ಡ್ ಏಜ್ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಯಂಗ್ ಏಜ್ ಅಲ್ಲಿ ಮಾಡ್ಕೋಬೇಕು. ಯಂಗ್ ಏಜ್ ಅಲ್ಲಿ ಮನಸ್ಥಿತಿನ ತಯಾರು ಮಾಡ್ಕೊಳ್ಳೋದು, ಹಾಗೆ ಫಿಸಿಕಲ್ ಆಗಿ ಏನೇನ್ ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್.
ಯಾರ ಮೇಲೋ ಭರವಸೆ ಇಟ್ಟು ಮಾಡ್ಕೋತೀವಿ ಅಂತಂದ್ರೆ ಅದು ಆಗ್ದಲೇ ಇದ್ದಾಗ ಅವಾಗೆಲ್ಲ ದುಃಖ ಆಗಕ್ಕೆ ಶುರುವಾಗುತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ಸಿಟ್ಟು ಮಾಡ್ಕೊಳ್ತೀವಿ. ಹಾಗಾಗಬಾರ್ದು. ಹಾಗಾಗಿ ದೂರದರ್ಶಿತ್ವ ಇರಬೇಕು, ದೂರಗ್ರಾಹಿತ್ವ ಇರಬೇಕು. ಅದಕ್ಕೆ ತಕ್ಕನಾದ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಇದೆಲ್ಲ ಪರ್ಮನೆಂಟ್ ಆಗಿರುತ್ತೆ ಅಂತ ಅನ್ನೋದಲ್ಲೇನೆ ಇದೆಲ್ಲ ಟೆಂಪರರಿ ಆಗಿ ನನ್ನ ಹತ್ರ ಇದೆ ಅಂತ. ನಾವು ಪ್ರಪಂಚದಲ್ಲಿರೋ ಯಾವ ವಸ್ತುಗಳು ನಂದಲ್ಲ. ನಾನು ಹುಟ್ಟಿದಾಗ ನನ್ನ ಹತ್ರ ಯಾವ ವಸ್ತು, ವಿಷಯಗಳು, ಜನಗಳು ಯಾವುದು ಇರಲಿಲ್ಲ. ನಾನು ಹುಟ್ಟಿದ ಮೇಲೆ ಅದು ನನ್ನ ಹತ್ರ ಬಂತು. ನಾನು ಸಾಯುವಾಗ ಕೂಡ ಅದು ನನ್ನ ಜೊತೆ ಬರಲ್ಲ. ಭಗವಂತ ಎಲ್ಲಾ ವಸ್ತು, ವಿಷಯಗಳು, ಜನಗಳನ್ನ ನನ್ನ ಅನುಕೂಲಕ್ಕೆ ಸ್ವಲ್ಪ ದಿವಸ ನಿನ್ನ ಹತ್ರ ಇರಲಿ ಅಂತ ಕೊಟ್ಟಿದ್ದಾನೆ ಅಷ್ಟೆ. ಈ ಜನಗಳು, ಈ ದುಡ್ಡು, ಈ ಅಧಿಕಾರ, ಈ ಆರೋಗ್ಯ, ಈ ನೆಂಟಸ್ತನ, ಈ ಸಂಬಂಧಗಳು, ಇದೆಲ್ಲದುವೆ ಸ್ವಲ್ಪ ದಿವಸ ನಿನ್ನ ಹತ್ರ ಇರಲಿ, ನಿನಗೆ ಕೊಟ್ಟಿದ್ದೀನಿ, ಇಟ್ಕೊಂಡಿರು ಅಂತ ಟೆಂಪರರಿ ಓನರ್ಶಿಪ್ ಕೊಟ್ಟಿದ್ದಾನೆ. ಪರ್ಮನೆಂಟ್ ಓನರ್ಶಿಪ್ ಯಾವುದೂ ಇಲ್ಲ. ಹಾಗಾಗಿ ದೇವರಿಗೆ ನನಗೆ ಇದಿಲ್ಲ ಅಂತಂದ್ರೆ ಯಾವತ್ ಬೇಕಾದ್ರೂ ವಿತೌಟ್ ನೋಟಿಸ್ ಕೊಟ್ಟಿರೋದನ್ನೆಲ್ಲ ವಾಪಸ್ ತಗೋಬಹುದು ದೇವ್ರು. ಈ ಜನಗಳನ್ನೆಲ್ಲ ಅವನು ಕಸ್ಕೋಬಹುದು. ಅಂದ್ರೆ ಅವ್ರಿಗೆ ಮನಸ್ಥಿತಿ ಬೇರೆ ತರ ಆಗಿ ನಿನ್ನ ಬಿಟ್ಟು ಹೋಗ್ಬೋದು, ಆಸ್ತಿಗಳು ಬಿಟ್ಟು ಹೋಗ್ಬೋದು, ಕೆಲಸ ಬಿಟ್ಟು ಹೋಗ್ಬೋದು, ಆರೋಗ್ಯ ಬಿಟ್ಟು ಹೋಗ್ಬೋದು, ಏನ್ ಬೇಕಾದ್ರೂ ಬಿಟ್ಟು ಹೋಗ್ಬೋದು. ಈ ಒಂದು ಮನಸ್ಥಿತಿನ ಮೊದಲೇ ತಿಳ್ಕೊಬೇಕು. ಇದೆಲ್ಲ ನನ್ನ ಜೊತೆ ಪರ್ಮನೆಂಟ್ ಆಗಿ ಗೂಟ ಹೊಡ್ಕೊಂಡ್ ಹಾಗಿರತ್ತೆ ಅಂತಂದ್ರೆ ಯಾವುದು ನಮ್ ಜೊತೆ ಗೂಟ ಹೊಡ್ಕೊಂಡಂಗೆ ಇರಕ್ ಸಾಧ್ಯ ಇಲ್ಲ. ನಾವೇ ಕಷ್ಟಪಟ್ಟು ಕಟ್ಟಿದ ಮನೆನ ಮಾರ್ಕೊಳ್ಳೋ ಸ್ಟೇಜು ಬರ್ಬೋದು. ಯಾಕೆಂದ್ರೆ ಆ ಜಾಗದಲ್ಲಿ ನನಗಿರಕ್ ಆಗ್ದಲೇನೆ ನನಗೆ ಟ್ರಿಪ್ಲೆಕ್ಸ್, ಡೂಪ್ಲೆಕ್ಸ್ ಕಟ್ಕೊಂಡು ಹತ್ತು ಇಳಿಯಕ್ ಆಗಲ್ಲ ಅಂತ ಹೋಗಿ ಯಾವ್ದಾದ್ರು ಸಣ್ಣ ಅಪಾರ್ಟ್ಮೆಂಟಿಗೆ ಹೋಗೋಣ ಅಂತ ಮಾಡ್ಕೊಳ್ಳಬಹುದು. ಅಥವಾ ಇನ್ಯಾರು ಮಕ್ಕಳು ಮರಿಗಳು ಎಲ್ಲಾರು ಅದರಿಂದನೂ ಮಾರ್ಕೊಂಡು ಹೋಗ್ಬೇಕಾಗ್ಬೋದು. ಅಥವಾ ಕೋರ್ಟ್ ಲಿಟಿಗೇಷನ್ನು ಅದು ಇದು ಅಂತ ಮನೆಯನ್ನು ಕಳಚ್ ಹೋಗ್ಬೋದು. ಬೇರೆ ತರ ಬೇಕಾದಷ್ಟು ಎಲ್ಲಾವುದು ಬಿಟ್ಟು ಹೋಗೋದಕ್ಕೆ ಬೇಕಾದಷ್ಟು ಚಾನ್ಸಸ್ ಇರುತ್ತೆ. ಅದಕ್ಕೆ ಭರ್ತೃಹರಿ ಅಂತ ಒಬ್ಬ ಇದಾನೆ, ಸಂಸ್ಕೃತದಲ್ಲಿ ಅವನು ತುಂಬಾ ವಿಚಾರಗಳನ್ನ ಬರೆದಿದ್ದಾನೆ. ಭರ್ತೃಹರಿ ಶತಕಗಳು ಅಂತ ಇದೆ. ವೈರಾಗ್ಯ ಶತಕ, ಶೃಂಗಾರ ಶತಕ ಮತ್ತೆ ನಿರ್ವಾಣ ಶತಕ. ಸೊ ಅದು ಏನಂತಂದ್ರೆ ಈ 3 ಶತಕ, ವೈರಾಗ್ಯ ಶತಕ, ಶೃಂಗಾರ ಶತಕ, ನೀತಿ ಶತಕ ಅಂತ 3ನ್ನ ಮಾಡಿದ್ದಾನೆ. ಒಂದೊಂದ್ರೊಳಗೂ 100 ಶ್ಲೋಕಗಳನ್ನು ಬರೆದಿದ್ದಾನೆ. ಅದರೊಳಗೆ ಒಂದು ಈ ವೈರಾಗ್ಯ ಶತಕದಲ್ಲಿ ಒಂದು ಶ್ಲೋಕ ಬರುತ್ತೆ ಅವ್ರದ್ದು. ಒಂದು ಏನಂತಂದ್ರೆ ಯಾವತ್ ಸ್ವಸ್ಥಮಿದಂ ಕಲೇವರಂ ಗೃಹಂ ಯಾವಚ್ಚ ದೂರೇ ಜರ ಯಾವಚ್ಚೇಂದ್ರಿಯ ಶಕ್ತಿರ ಪ್ರತಿಹತ ಯಾವಚ್ಚಯೋ ನಾಶಯ ಆತ್ಮಶ್ರೇಯಸಿ ತಾವದೇವ ವಿದುಷ ಕಾರ್ಯ ಪ್ರಯತ್ನೋ ಮಹಾನ್ ಸಂದೀಪ್ತೆ ಭವನೆ ಚಕೂಪ ಖನನಂ ಪ್ರತ್ಯುಗಮ್ಯ ಕೀದೃಶಃ ಅಂತ ವೈರಾಗ್ಯ ಶತಕ ಭರ್ತೃಹರಿ ಮಾಡಿರೋದು. ಯಾವತ್ ಸ್ವಸ್ಥಮಿದಂ ಕಲೇವರಂ ಅಂತಂದ್ರೆ ನಾನು ನನ್ನ ದೇಹ ಯಾವಾಗ ಶಕ್ತಿಯಾಗಿದೆ, ಎಲ್ಲಿ ಯಾವಾಗ ಆಗಿದೆ ಅಂತ ಟೈಮಲ್ಲಿ ನಾನು ರೆಡಿ ಮಾಡ್ಕೋಬೇಕು. ನನಗೆ ಎಲ್ಲದನ್ನು ಎಲ್ಲಿ ತನಕ ನನಗೆ ಶಕ್ತಿ ಇದೆ, ನನ್ನ ಸೈಕಲಾಜಿಕಲ್ ಸ್ಟ್ರೆಂಥನಿಂಗ್ ಪ್ರೋಸೆಸ್ ಇರೋ ತನಕ ಅವಾಗ್ಲೇನೆ ಎಲ್ಲ ಮಾಡ್ಕೋಬೇಕು. ನನ್ನ ಮನಸ್ಸು ಆಲ್ರೆಡಿ ವೀಕ್ ಆಗ್ತಾ ಇದೆ, ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ, ಅವಾಗ ನಾನು ಹೊಸದಾಗಿ ಏನೋ ಕಲ್ತ್ಕೊಳ್ತೀನಿ, ಅವಾಗ ಎಲ್ಲಾದ್ರೂ ಡಿಟ್ಯಾಚ್ಮೆಂಟ್ ಮಾಡ್ಕೋತೀನಿ. ಅದೆಲ್ಲ ಮೊದಲೇನೆ ಅಟ್ಯಾಚ್ ಮಾಡ್ಕೊಳ್ಳೋವಾಗ್ಲೇ ಎಷ್ಟು ಅಟ್ಯಾಚ್ ಆಗ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅದರಿಂದ ಜೀವನ ಮಾಡೋದನ್ನು ಕಲಿಯೋದನ್ನೇನೆ ವೇದಾಂತ ಅಂತ ಹೇಳೋದು. ನಾನು ಸಿಕ್ಕಾಪಟ್ಟೆ ಎಲ್ಲಾ ತರ ಪ್ಲಾಸ್ಟರ್ ಹಾಕಿ ಅಂಟಾಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋವಾಗ ನೋವು ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಹಾಗಾಗಿ ಸೈಕಲಾಜಿಕಲ್ ಸ್ಟ್ರೆಂಥನಿಂಗ್ ಪ್ರೋಸೆಸ್ಸು ಚಿಕ್ಕ ವಯಸ್ಸಲ್ಲೇ ಮಾಡಬೇಕು. ಸೊ ಯಾವತ್ ಸ್ವಸ್ಥಮಿದಂ ಶರೀರಂ, ಯಾವಾಗ ಫಿಸಿಕಲಿ ಮತ್ತೆ ಹೆಲ್ತಿ ಆಗಿರ್ತೀನಿ ಅವಾಗ ಮಾಡ್ಕೋಬೇಕಾಗಿರೋದು. ಯಾವಾಗ ಸೈಕಲಾಜಿಕಲಿ ಹೆಲ್ತಿ ಆಗಿರ್ತೀನಿ ಅವಾಗ ಮಾಡ್ಕೊಳ್ಬೇಕಾಗಿರೋ ಡಿಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋವಾಗ್ಲೇ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು. ಯಾವಾಗ ನನ್ನ ಇಂದ್ರಿಯಗಳು, ಕಣ್ಣು ಸರಿಯಾಗಿ ಕೇಳಿಸ್ತಾ ಇದೆ, ಕಿವಿ ಸರಿಯಾಗಿ ಕೇಳಿಸ್ತಾ ಇದೆ ಅಂತ ಟೈಮಲ್ಲಿ ನಾನು ಎಲ್ಲ ಮನಸ್ಥಿತಿಗಳನ್ನ ಬೆಳೆಸ್ಕೋಬೇಕು. ಯಾವಾಗ ನನ್ನ ಫ್ಯಾಮಿಲಿ ಮೆಂಬರ್ಸು ಎಲ್ಲ ರೀಸನಬಲ್ ಆಗಿ, ಕೋಆಪರೇಟಿವ್ ಆಗಿ, ಫ್ರೆಂಡ್ಲಿ ಆಗಿದ್ದಾರೆ ಅವಾಗಲೇ ಎಲ್ಲಾ ತರ ವಿಚಾರಗಳನ್ನ ನಾನು ಮನಸ್ಸಿನಲ್ಲಿ ತಗೊಂಡು ಸೊ ಎಷ್ಟು ಬೆಳೆಸ್ಕೋಬೇಕು, ಎಷ್ಟು ಇದು ಮಾಡಬೇಕು ಅನ್ನೋದನ್ನೆಲ್ಲ ಅದನ್ನು ಮಾಡ್ತಾ ಹೋಗ್ಬೇಕು. ನನ್ನ ಬಿಸ್ನೆಸ್ ಕಂಡೀಷನ್ನು, ಇನ್ಕಮ್ ಕಂಡೀಷನ್ನು ಚೆನ್ನಾಗಿರೋವಾಗ ನಾನು ಮಾಡ್ಕೋಬೇಕು. ಆತ್ಮಶ್ರೇಯಸಿ ತಾವದೇವ ಕಾರ್ಯ ಪ್ರಯತ್ನೋ ಮಹಾನ್ ಅಂತ. ಹಾಗಾಗಿ ನಿನ್ನ
ಯಾವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತಂದ್ರೆ ಯಾವಾಗ ಟ್ರಾಜಿಡಿ ಆಗುತ್ತೆ ಅವಾಗ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಮನಸ್ಥಿತಿನ ಬೆಳೆಸ್ಕೊಳಕ್ ಹೋದ್ರೆ ಅದನ್ನ ಫೂಲಿಶ್ ಅಪ್ರೋಚ್ ಅಂತ ಹೇಳ್ತಾನೆ. ಅದು ದಡ್ಡತನ. ಆ ದಡ್ಡತನದಿಂದನೇ ನೋವಾಗ್ತಾ ಇರೋದು ನಮ್ಗೆ ಅಳು ಬರೋದು, ದುಃಖ ಆಗೋದು, ಎಲ್ಲ ನೋವಾಗೋದು, ನಮ್ಮ ಆರೋಗ್ಯ ಹಾಳಾಗೋದು, ನಮ್ಮ ಶಕ್ತಿ ಎಲ್ಲ ಕುಂದು ಹೋಗೋದೇನೆ ನನ್ನ ದಡ್ಡತನದಿಂದ. ಹಾಗಾಗಿ ಫಾರ್ ಸೈಟೆಡ್, ದೂರದರ್ಶಿತ್ವ ಇರಬೇಕು. ದೂರದರ್ಶಿತ್ವದಿಂದ ಈ ಅಟ್ಯಾಚ್ಮೆಂಟನ್ನ ಎಷ್ಟಕ್ಕೆ ಇಟ್ಕೋಬೇಕು ನನ್ನ ಮನಸ್ಸಲ್ಲಿ. ಫಿಸಿಕಲಿ ಮಾಡೋ ತನಕ ಓಕೆ, ಮಾಡದಲ್ಲೇ ಇರುವಾಗ ನನ್ನ ಸೈಕಲಾಜಿಕಲ್ ಅಟ್ಯಾಚ್ಮೆಂಟ್ ಎಷ್ಟಿರಬೇಕು, ಅದನ್ನ ಬೈಕೋಬೇಕಾ, ಅದಿರೋದೇ ಹಾಗೆ ಅಂತ ಒಪ್ಕೊಂಡು ಮಾಡ್ಕೋಬೇಕಾ ಅನ್ನೋದನ್ನೆಲ್ಲ ಮೊದಲೇನೆ ತಿಳ್ಕೊಂಡಾಗ ಅಟ್ಯಾಚ್ಮೆಂಟ್, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇರಬೇಕು. ಅದು ಯಾವಾಗ ಬೇಕಾದ್ರೂ ಹೋಗುತ್ತೆ, ಇನ್ನೂ ಒಂದು ಡಿಟ್ಯಾಚ್ಡ್ನೆಸ್ ಇರಬೇಕು. ಆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತಾ ಹೋದಾಗ ಈ ಸಾರೋ, ಶೋಕ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲದೆ ಹೋದ್ರೆ ಶೋಕ ಜಾಸ್ತಿ ಆಗುತ್ತೆ. ಹಾಗಾಗಿ ಮೊದಲನೇದೇ ಅಟ್ಯಾಚ್ಮೆಂಟ್ ರಾಗ, ಎರಡನೇದು ಶೋಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವೆರಡೂ ಒಂದಕ್ಕೊಂದು ಸಂಬಂಧಪಟ್ಟಿರುವಂಥದ್ದು. ಇವೆರಡನ್ನೂ ನಾವು ಸರಿಯಾಗಿ ಆಲೋಚನೆ ಮಾಡಿ ಯಾವ ಮಟ್ಟದಲ್ಲಿ ನಾವು ಯಾವುದಕ್ಕೆ ಎಷ್ಟೆಷ್ಟು ಅಟ್ಯಾಚ್ ಮಾಡ್ಕೊಂಡಿರ್ಬೇಕು. ಅಟ್ಯಾಚ್ಮೆಂಟ್ ಅಂತ ನಾನು ಪೂರ್ತಿ ಭಾರ ಹಾಕ್ಬಿಟ್ರೆ, ಮಿಕ್ಸಿ ಮೇಲೆ ಭಾರ ಹಾಕ್ಬಿಟ್ರೆ ನನ್ನ ಜೀವನ ಅದ್ರ ಮೇಲೆ ಇದೆ, ಮಿಕ್ಸಿಂಗ್ ಏನು ಗೊತ್ತಿಲ್ಲ, ನಾನು ಭಾರ ಹಾಕಿದ್ದೀನಿ ಅಂತ. ಹಾಗೆ ಜನಗಳಿಗೂ ಯಾರಿಗೂ ಏನು ಗೊತ್ತಿಲ್ಲ ನಾವು ಇಷ್ಟ ಮೇಲೆ ಭಾರ ಹಾಕಿದೀವಿ ಅಂತ. ನೀವು ಅವ್ರ ಮೇಲೆ ಭಾರ ಹಾಕ್ಬಿಟ್ರೆ ಅವ್ರು ಹೊತ್ಕೋಬೇಕು ಅಂತ ಅವ್ರಿಗೇನು, ಅವರು ನಮ್ಮ ತರ ಮನುಷ್ಯರೇ. ನನ್ನ ಮನಸ್ಥಿತಿ ಇನ್ನೆಲ್ಲ ಬೇಜಾರಾಗ್ತಾ ಇದೆ, ಅವರೆಲ್ಲ ಬಂದು ಸಂತೋಷ ಪಡಿಸ್ಬೇಕು, ಅವ್ರೇನು ಎಂಟರ್ಟೈನ್ಮೆಂಟು, ಯಾರು ಬಂದು ನನ್ನ ನಗು ಬರ್ಸೋದಕ್ಕೆ ಇರೋವಂಥವ್ರ ಜನಗಳ. ನನ್ ಗೋಳ್ ಕರೆ ಎಲ್ಲ ಅವ್ರು ಕೇಳ್ಬೇಕು, ಅವ್ರಿಗೂ ಬೇಕಾಷ್ಟು ಪುರ್ಸೊತ್ತಿರಲ್ಲಪ್ಪ, ಅವ್ರ ಜೀವನ ಅವ್ರಿಗೆ ಬೇಕಾದಷ್ಟು ಇರುತ್ತೆ. ಅವ್ರ ಕಿವಿ ನಮಗೇನು ಬಾಡಿಗೆ ಇಲ್ದಲೆ ಫ್ರೀ ಆಗಿ ಸಿಗತ್ತೆ ಅಂತ ನಾವು ಅಂದ್ಕೊಂಡ್ರೆ ನಾವು ಹೇಳೋದೆಲ್ಲ ಅವ್ರು ಕೇಳಿಸ್ಕೋಬೇಕು. ಅದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್, ನನ್ನ ಅಟ್ಯಾಚ್ಮೆಂಟ್. ಅದನ್ನೆಲ್ಲ ಸರಿಯಾಗಿ ನಾನು ಅನಲೈಸ್ ಮಾಡ್ಕೊಳ್ದಲೇನೆ ನಾನು ಕೇಳಿದಾಗೆಲ್ಲ ಅವ್ರು ನನ್ನ ಜೊತೆಗೆ ಬರಬೇಕು. ನಾನು ಹೇಳಿದ್ದೆಲ್ಲ ಅವ್ರು ಕೇಳಿಸ್ಕೋಬೇಕು, ಗೋಳು ಹೇಳಿಸ್ಕೋಬೇಕು, ಕೊಚ್ಕೊಳ್ಳೋದನ್ನ ಕೇಳಿಸ್ಕೋಬೇಕು, ಹೊಗಳ್ತಾ ಇರ್ಬೇಕು. ಏನ್ ಚಪ್ಪಾಳೆ, ಹೊಗಳ ಭಟ್ರು ನೀವೇನ್ ಪೇಮೆಂಟ್ ಮಾಡಿ ಇಟ್ಕೊಂಡಿದ್ದೀರಾ, ರಾಜರಾದ್ರೆ ಹೊಗಳ ಭಟ್ರನ್ನ ದುಡ್ಡು ಕೊಟ್ಟು ಇಟ್ಕೋತಾ ಇದ್ರು. ಸೊ ಹಾಗೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ನಾವು ಅದ್ರ ಮೇಲೆ ತುಂಬಾ ಡಿಪೆಂಡೆನ್ಸಿ ಇಟ್ಕೊಂಡಿರೋದ್ರಿಂದ ನಾವು ನೋವಾಗ್ತಾ ಇದೆ ಅನ್ನೋದು ಈಗ ವೇದಾಂತಕ್ಕೆ ಬಂದ್ಮೇಲೆ ಗೊತ್ತಾಗ್ಬೋದು. ನನ್ನ ನೋವುಗಳೆಲ್ಲ ನನ್ನ ಡಿಪೆಂಡೆನ್ಸಿ, ನನ್ನ ಅಟ್ಯಾಚ್ಮೆಂಟ್ ಇಂದನೇ ನನಗೆ ನೋವಾಗ್ತಾ ಇದೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಂದನೇ ನೋವಾಗ್ತಾ ಇದೆ. ಅವರು ಹೀಗೆ ನಡ್ಕೋಬೇಕಾಗಿತ್ತು, ಅವ್ರು ಹೀಗೆ ಮಾತಾಡ್ಬೇಕಾಗಿತ್ತು, ಅವ್ರು ನನ್ನ ಈ ತರ ನೋಡ್ಕೋಬೇಕು, ಇದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್. ಅವರು ಹಾಗೆ ಯಾಕೆ ನೋಡ್ಕೋಬೇಕು ಅಂತ ನೀವೇನಾದ್ರು ಪ್ರಶ್ನೆ ಕೇಳಿದ್ದೀರಾ? ನೀವು ಎಷ್ಟು ಅವ್ರ ಉದ್ದಕ್ಕೆ ಸಹಾಯ ಮಾಡಿದ್ರು ಅವ್ರು ನಿಮ್ಮನ್ನು ಯಾಕೆ ಹಾಗೆ ನೋಡ್ಕೋಬೇಕು? ನಿಮ್ಮ ಎಕ್ಸ್ಪೆಕ್ಟೇಷನ್. ಅವ್ರು ನೋಡ್ಕೊಂಡ್ರೆ ಥ್ಯಾಂಕ್ಸ್, ನೋಡ್ಕೊಳ್ಳೋದಲ್ಲ ಇದ್ರೆ ಏನಾಗ್ಬೇಕು ಮನಸ್ಸಿಗೆ, ಅದನ್ನ ತಯಾರಿ ಮಾಡ್ಕೊಂಡಿದ್ದೀರಾ? ಅದನ್ನ ಮಾಡ್ಕೊಳ್ಳೋದಕ್ಕೆ ವೇದಾಂತದಲ್ಲಿ, ಭಗವದ್ಗೀತೆಯಲ್ಲಿ ಅಥವಾ ವೇದ ಉಪನಿಷತ್ತುಗಳಲ್ಲಿ ನಮ್ಮ ಮನಸ್ಥಿತಿನ ಹೇಗೆ ಗಟ್ಟಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡೋದಕ್ಕೆ ಇರುವಂತದ್ದೇನೆ ಮೋಕ್ಷಶಾಸ್ತ್ರ. ಈ ಮೋಕ್ಷಶಾಸ್ತ್ರ ಅಂದ್ರೆ ಈ ಸಂಸಾರ ಬಂಧನದಿಂದ ಬಿಡಿಸ್ಕೊಂಡು ಮೋಕ್ಷ ಪಡ್ಕೊಳ್ಳೋದು ಹೇಗೆ ಅಂತ. ಸೊ ಹಾಗಾಗಿ ರಾಗ ಮತ್ತೆ ಶೋಕ. ರಾಗ ಅಂತಂದ್ರೆ ನನ್ನ ಅಟ್ಯಾಚ್ಮೆಂಟ್ ಇಂದನೇ ಉಂಟಾಗಿರುವಂತ ಶೋಕ, ದುಃಖಗಳು ಅನ್ನೋದು ಎರಡು ಕಾಯಿಲೆ ಆದ್ರೆ, ಮೂರನೇ ಕಾಯಿಲೆ ಈ ರಾಗ ಮತ್ತು ಶೋಕದಿಂದ ತಿರ್ಗಾ ಮುಂದಕ್ಕೆ ಹುಟ್ಟಿರೋ ಕಾಯಿಲೆನೆ ಮೋಹ ಅಂತ ಹೇಳ್ತಾರೆ. ಮೋಹ ಅಂತಂದ್ರೆ ಡೆಲ್ಯೂಷನ್ ಅಂತಂದ್ರೆ ಭ್ರಾಂತಿ ಅಂತ ಹೇಳ್ಬೋದು. ರಾಗ ಅಂತಂದ್ರೆ ಅಟ್ಯಾಚ್ಮೆಂಟ್, ಅಂದ್ರೆ ನಾನು ಯಾವ್ದಕ್ಕಾದ್ರೂ ಅಂಟ್ಕೊಂಡಿರೋ ಥರದ್ದು, ಅದಕ್ಕೆ ರಾಗ ಅಂದ್ರೆ. ಶೋಕ ಅಂದ್ರೆ ದುಃಖ ಅಂದ್ರೆ. ಮೋಹ ಅಂದ್ರೆ ಭ್ರಾಂತಿ ಅಂತಂದ್ರೆ ಈ ಅಟ್ಯಾಚ್ಮೆಂಟ್ ಇಂದ ಶೋಕ, ಶೋಕದಿಂದ ಭ್ರಾಂತಿ. ಹೀಗೇನೆ ಕಾನ್ಸಿಕ್ವೆಂಟ್ ಏನಾಗುತ್ತೆ, ಅಟ್ಯಾಚ್ಮೆಂಟ್ ಆಗ್ತಿದ್ದಾಗೇನೆ, ಅಟ್ಯಾಚ್ಮೆಂಟ್ ಆಗಿರೋದು ಬಿಡ್ತಿದ್ದಾಗೇನೆ ನನಗೆ ಫ್ರಸ್ಟ್ರೇಷನ್ ಶುರುವಾಗುತ್ತೆ, ನನಗೆ ವರಿ ಶುರುವಾಗುತ್ತೆ, ನನಗೆ ಫಿಯರ್, ಹೆದರಿಕೆ ಶುರುವಾಗುತ್ತೆ, ನನ್ ಗಡಗಡ ಅಂತ ಅನ್ನತ್ಕ ಆಗುತ್ತೆ, ಏನಪ್ಪ ಏನೋ ಇಲ್ವಲ್ಲ ಅಂತ ಬೆವರಕ್ಕೆ ಶುರುವಾಗುತ್ತೆ. ಹಾಗಾಗಿ ಎಲ್ಲಾರನ್ನ ಬೈಕೊಳ್ಳೋದು, ನಾನು ಬೈಕೊಳ್ಳೋದು ಎಲ್ಲಾದರೂ ಮಾಡ್ಕೊಂಡು ನನಗಿರೋ ಶಕ್ತಿ ಉಡುಗಿ ಹೋಗುತ್ತೆ. ಶುರುವಾಗಿದ್ದೆಲ್ಲಿ ಅಂದ್ರೆ ನಾನು ಮುಂಚೆನೆ ತಯಾರಾಗಿಂದಲೇ ಇರೋದ್ರಿಂದ ಈ ತರ ಎಲ್ಲ ಆಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ಕೈಕಾಲ್ ಶಕ್ತಿ ಎಲ್ಲ ಉಡುಗಿ ಹೋಗ್ಬಿಟ್ಟಾಗ ನನಗಿರೋ ಬುದ್ಧಿಶಕ್ತಿನೂ ಕಡಿಮೆ ಆಗ್ಬಿಡುತ್ತೆ.
ಯಾಕೆ ಅಂತಂದ್ರೆ ರಾಗದಿಂದ ಶೋಕ, ಶೋಕದಿಂದ ಮೋಹ. ಅಂದ್ರೆ ನಾನು ತುಂಬಾ ಬುದ್ಧಿವಂತ, ನನಗೆಲ್ಲದು ಗೊತ್ತಿದೆ, ಎಲ್ಲ ಡಿಸೈಡ್ ಮಾಡಕ್ಕೂ ಬರುತ್ತೆ. ಆದ್ರೆ ನನಗೆ ಈ ತರ ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಅದರಿಂದ ಬರ್ತಾ ಇರೋ ಶೋಕದಿಂದ ನನ್ನ ಮನಸ್ಸಿನ ಸ್ಥಿಮಿತ ಕಳ್ಕೊಂಡ್ಬಿಟ್ಟು ನನಗೆ ಸಣ್ಣ ಸಣ್ಣ ಡಿಸಿಷನ್ ಮಾಡಕ್ಕಾಗಲ್ಲ. ಅಡಿಗೆ ಮನೆಗೆ ಹೋಗ್ಬಿಟ್ಟು ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ಏನ್ ಮಾಡ್ಲಿ, ಸಾರು ಮಾಡ್ಲಾ, ಹುಳಿ ಮಾಡ್ಲಾ, ಕೇಳೋದು 4 ಜನನ ಏನ್ ಮಾಡ್ಲಿ ಅಂತ. ಅವ್ರವ್ರ ಬ್ಯುಸಿನಲ್ಲಿ ಇರ್ತಾರೆ. ಏನೋ ಒಂದ್ ಮಾಡಮ್ಮ ಅಂತ ಅಂತಾರೆ, ಅಥವಾ ಏನು ಮಾಡ್ಬೇಡ, ಬೇಕಾರೆ ಹೋಟ್ಲಿಂದ ತಿಂದ್ಬಿಡೋಣ ಅಂತ ಏನೋ ಹೇಳ್ತಾರೆ. ನಿಮ್ಮ ವ್ಯವಧಾನ ಕೇಳೋಕೆ ಯಾರಿಗೂ ರೆಡಿ ಇರಲ್ಲ. ನನ್ನ ಮನಸ್ಥಿತಿ ಯಾಕೆ ಹಾಗೆ ಆ ಒಂದು ಸಾರು ಮಾಡ್ಲಾ, ಹುಳಿ ಮಾಡ್ಲಾ ಅಂತ ಡಿಸಿಷನ್ನೇ ಬರಕ್ ಆಗ್ದಲೇ ಇರೋದು, ಯಾತಕ್ಕೆ ಆ ಥರ ಮನಸ್ಥಿತಿಗಳು ಬರ್ತಾ ಇದೆ? ಸ್ನಾನ ಮಾಡ್ಲೋ ಬೇಡವೋ, ಎದ್ದೇಳಲೋ ಬೇಡವೋ, ದೇವಸ್ಥಾನಕ್ಕೆ ಹೋಗ್ಲೋ ಬೇಡವೋ, ಈ ಥರದ್ದೇ ಬೇಕಾದಷ್ಟು ವಿಚಾರಗಳಿಗೆ ನನ್ನ ಮನಸ್ಥಿತಿ ಹೊಯ್ದಾಟ ಶುರುವಾಗದೇನೆ ಈ ಅಟ್ಯಾಚ್ಮೆಂಟ್ಗಳಿಂದ ಅಟ್ಯಾಚ್ಮೆಂಟ್ಗಳು ದೂರ ಆಗ್ತಾ ಇದೆ. ನಾನು ಹೇಳಿದಾಗೆ ಪ್ರಪಂಚ ಕೇಳ್ತಾ ಇಲ್ಲ, ನಾನು ಹೇಳಿದಾಗೆ ನನ್ನ ಸುತ್ತಮುತ್ತಿನ ಪರಿಸ್ಥಿತಿ ನಡೀತಾ ಇಲ್ಲ. ನಿಮಗೆ ಶಕ್ತಿ ಇತ್ತು, ಅಧಿಕಾರ ಇತ್ತು, ಅವಾಗೆಲ್ಲ ನೀನು ಹೇಳ್ದಾಗ ಕೇಳ್ತಾ ಇತ್ತು. ಸಾಮಾನ್ಯಕ್ಕೆ ಒಂದು 50 ವರ್ಷದ ತನಕ ಎಲ್ಲರಿಗೂ ಒಂದ್ ಸ್ವಲ್ಪ ಪವರ್ ಇರುತ್ತೆ. ಆಮೇಲೆ ಇನ್ನೂ 50 ವರ್ಷ ಬದುಕ್ಬೇಕಲ್ಲ, 100 ವರ್ಷ. 50 ವರ್ಷ ತನಕ ನೀವು ಬ್ಯುಸಿ ಆಗಿರ್ತೀರ. ಸಂಸಾರ, ಕೆಲಸ, ದುಡ್ಡು, ಕಾಸು, ಮಕ್ಕಳು, ಮರಿ ಅಂತ ಅಂದ್ಬಿಟ್ಟು ಎಲ್ಲರೂ ಬ್ಯುಸಿ ಇರ್ತಾರೆ. ಆಮೇಲೆ 50 ವರ್ಷ ನಮ್ಮನ್ನು ಕೇಳೋರೇ ಇಲ್ದಲೇನೆ ಇನ್ನು 50 ವರ್ಷ ಬದುಕ್ಬೇಕಾದ್ರೆ ಅದಕ್ಕೆ ನನ್ನ ಮನಸ್ಥಿತಿನ ತಯಾರು ಮಾಡ್ಕೊಂಡಿದ್ದೀನ ಇಲ್ವಾ? ತಯಾರಿ ಮಾಡ್ಕೊಳ್ಳದಲ್ಲೇ ಇದ್ರೆ ಇನ್ನು 50 ವರ್ಷ ಕಷ್ಟಪಟ್ಟುಕೊಂಡೇ ಬದುಕ್ಬೇಕಾಗತ್ತೆ, ದುಃಖ ದುಮ್ಮಾನದಲ್ಲೇ ಬದುಕ್ಬೇಕಾಗತ್ತೆ. ಹಾಗಾಗಿ ಮುಂಚೆನೆ ಅದನ್ನ ಚಿಕ್ಕ ವಯಸ್ಸಲ್ಲಿ ಶಕ್ತಿ ಇರುವಾಗ ನನ್ನ ಮಾಡ್ಕೋಬೇಕು. ಸೊ ಇಂಟೆಲೆಕ್ಟ್ ಅನ್ನೋದು, ನನ್ನ ಬುದ್ಧಿಶಕ್ತಿನೇ ಕುಂಠಿತ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರೋದು ದುಃಖ ಜಾಸ್ತಿಯಾಗಿ ನನ್ನ ಮನಸ್ಥಿತಿ ದುಃಖಕ್ಕೆ ಹೋಗಿ ನನ್ನ ಮನಸ್ಥಿತಿ ಡೋಲಾಯಮಾನವಾಗುತ್ತೆ. ಯಾವುದನ್ನು ಡಿಸೈಡ್ ಮಾಡಕ್ ಬರಲ್ಲ ನನಗೆ. ಹಾಗೋ ಹೀಗೋ 100 ಜನನ್ ಕೇಳ್ಬೇಕಾಗತ್ತೆ. 100 ಜನಕ್ಕೆ ಪುರ್ಸೊತ್ತಿರಲ್ಲ. ತಿರ್ಗಾ ಅವರು ಬೈತಾರೆ, ಏನಮ್ಮ ಎಲ್ಲ ಕೇಳ್ತೀರಾ, ಏನಪ್ಪಾ ಹೀಗೆ ಕೇಳ್ತೀರಾ, ನನ್ನ ಮೊಬೈಲ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಮೊಬೈಲ್ ಮೇಲೆ ನನ್ನ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಅಂತ ಆಗುತ್ತೆ. ಹಾಗೆ ಎಲ್ಲಾದ್ರ ಮೇಲೆ ಎಷ್ಟು ಮಿನಿಮಮ್ ಡಿಪೆಂಡೆನ್ಸಿನಲ್ಲಿ ಬದುಕಬೇಕು ಅನ್ನೋದನ್ನು ಫಸ್ಟ್ ಫಿಸಿಕಲ್ ಡಿಪೆಂಡೆನ್ಸಿ ಮಿನಿಮಮ್ ಮಾಡ್ಕೊಳ್ಳೋದು ಹೇಗೆ, ಆಮೇಲೆ ಸೈಕಲಾಜಿಕಲ್ ಡಿಪೆಂಡೆನ್ಸಿನ ಮಿನಿಮಮ್ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನೆಲ್ಲ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಡು ಬರಬೇಕು. ಸೊ ಅದೇನಾಗುತ್ತೆ, ಇವಾಗ ಏನಾಗುತ್ತೆ, ನಾನು ಯಾವುದೋ ಸರಿ ಅಂದ್ಕೊಂಡು ಮಾಡಕ್ ಹೋಗ್ತೀನಿ, ಅದು ತಪ್ಪಾಗ್ಬಿಡುತ್ತೆ. ಅಥವಾ ಯಾವುದೋ ತಪ್ಪು ಅಂತ ಅಂದು ಗೊತ್ತಿದ್ರೂ ಅಯ್ಯೋ ಅದೇ ಸರಿ ಅಂತ ಅನ್ನೋದು ಭ್ರಾಂತಿ ನನ್ನ ಮನಸ್ಸಲ್ಲಿ. ಇವೆರಡು ಭ್ರಾಂತಿ ಹುಟ್ಕೊಂಡಿರೋದು, ಸರಿಯಾದ್ದೆಲ್ಲ ತಪ್ಪಾಗಿ ಕಾಣಿಸ್ತಾ ಇರುತ್ತೆ, ತಪ್ಪಾದ್ದೆಲ್ಲ ಸರಿಯಾಗಿ ಕಾಣಿಸ್ತಾ ಇರುತ್ತೆ. ಇದು ಯಾತಕ್ಕೆ ಆಗ್ತಾ ಇದೆ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಈ ರಾಗ ಅಟ್ಯಾಚ್ಮೆಂಟು, ಅದರಿಂದ ಬಂದಿರೋ ಶೋಕ ದುಃಖ, ಆ ರಾಗ ಶೋಕದಿಂದ ಆಗಿರೋದ್ರಿಂದ ನನಗೆ ಮನಸ್ಸಿನಲ್ಲಿ ಭ್ರಾಂತಿ ಮೋಹ, ಈ 3ನೇದು ಹುಟ್ಕೊಳ್ಳುತ್ತೆ ಕಾಯಿಲೆ. ಈ 3ನೇ ಕಾಯಿಲೆ ಯಾಕೆ ಅಂತಂದ್ರೆ ಆ ಕಾಯಿಲೆನಲ್ಲಿ ಎಲ್ಲದೂ ಉಲ್ಟಾ ಪಲ್ಟಾ ಕಾಣುತ್ತೆ. ಸರಿಯಾಗಿದ್ದೆಲ್ಲ ತಪ್ಪಾಗಿ ಕಾಣುತ್ತೆ, ತಪ್ಪಾಗಿದ್ದೆಲ್ಲ ಸರಿಯಾಗಿ ಕಾಣುತ್ತೆ. ಧರ್ಮ ಎಲ್ಲ ಅಧರ್ಮವಾಗಿ ಕಾಣುತ್ತೆ, ಅಧರ್ಮ ಎಲ್ಲ ಧರ್ಮವಾಗಿ ಕಾಣುತ್ತೆ. ಹಾಗಾಗಿ ಏನಾಗುತ್ತೆ, ನನ್ನ ಮನಸ್ಸು ಈ ವಿಷಯಸ್ ಸರ್ಕಲ್ಗೆ ಹೊರಟೋಗುತ್ತೆ. ವಿಷಯಸ್ ಸೈಕಲ್ ಅಂತಂದ್ರೆ ಏನಾಗುತ್ತೆ, ನನ್ನ ಮನಸ್ಸು ಅಟ್ಯಾಚ್ಮೆಂಟ್ ಆಗುತ್ತೆ. ಫಸ್ಟು ಅಟ್ಯಾಚ್ಮೆಂಟ್ ಆಗಿದ್ದು ಕಳಚ್ಕೊಳ್ತಿದ್ದಾಗೇನೆ ಅಟ್ಯಾಚ್ಮೆಂಟ್ ನನ್ನ ಹತ್ರ ಇಲ್ದಲೇನೆ ಎಲ್ಲ ಬಿಡಿಸ್ಕೊಳ್ತೆ, ಅದೇನೋ ಅದ್ರ ಪಾಡಿಗೆ ಅದೆಲ್ಲ ಡಿಟ್ಯಾಚ್ ಆಗೋಯ್ತು ಅಂದ್ರೆ ಅದರಿಂದ ಶೋಕದಿಂದ ನನ್ನ ಮನಸ್ಸು ಭ್ರಾಂತಿಗೆ ಒಳಗಾಗುತ್ತೆ. ಭ್ರಾಂತಿಗೆ ಒಳಗಾಗ್ತಿದ್ದಾಗೇನೆ ನನ್ನ ಕಣ್ಣು ಮಸ್ಕಾಗುತ್ತೆ, ಕಿವಿ ಮಸ್ಕಾಗುತ್ತೆ, ನನ್ನ ಬುದ್ಧಿನೂ ಮಸ್ಕಾಗುತ್ತೆ. ನಾನು ಮಾಡೋ ಎಲ್ಲ ಕೆಲಸಗಳು ತಪ್ಪಾಗಕ್ಕೆ ಶುರುವಾಗುತ್ತೆ. ತಪ್ಪು ಆಗ್ತಾ ಇದ್ದಾಗ ಇನ್ನೊಂದು ಸ್ವಲ್ಪ ಅಧೈರ್ಯ ಬರುತ್ತೆ, ಇನ್ನೊಂದು ಸ್ವಲ್ಪ ಇದಾಗುತ್ತೆ. ಸಿಚುಯೇಷನ್ನು ಇವತ್ತಿಗಿನ್ನ ನಾಳೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಈ ಕಷ್ಟ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗೆ ಏನಾಗುತ್ತೆ, ರಾಂಗ್ ಡಿಸಿಷನ್ ಪ್ರತಿ ಟೈಮಲ್ಲೂ ರಾಂಗ್ ಡಿಸಿಷನ್ ತಗೊಳ್ತಾ ಇದು ಚೈನ್ ರಿಯಾಕ್ಷನ್ ತರ ಆಗ್ಬಿಟ್ಟು ಏನಾಗುತ್ತೆ, ಲೈಫು ಈ ರಾಗ ಶೋಕ ಮೋಹ. ಸೊ ರಾಗದಿಂದ ಶೋಕ, ಶೋಕದಿಂದ ಮೋಹದಲ್ಲಿ ತಪ್ಪು ಕೆಲಸ ಮಾಡ್ತೀನಿ, ತಪ್ಪು ಡಿಸಿಷನ್ ಮಾಡ್ತೀನಿ. ಈ ಮಾತು ಅನ್ಬಾರ್ದಾಗಿತ್ತು ಅಂದ್ಬಿಟ್ಟೆ, ಈ ಕೆಲಸ ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟೆ, ಹೀಗೆ ಅವ್ರನ್ನ ನೋಯಿಸ್ಬಾರ್ದಾಗಿತ್ತು, ಅವ್ರ ಬಗ್ಗೆ ಆ ಥರ ಹೇಳಬಾರ್ದಾಗಿತ್ತು. ಇದೆಲ್ಲದೂ ಮರ್ತು ಹೋಗೋದ್ರಿಂದ ನಾನು ಅಂದ್ಬಿಡ್ತೀನಪ್ಪ, ನನಗೆ ವಯಸ್ಸಾಗಿದೆ, ಹಾಗಂದ್ರೆ ಏನು, ಅವರೆಲ್ಲರೂ ಅನುಸರಿಸ್ಕೋಬೇಕು, ಇದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್.
ಅವ್ರು ಅನ್ಸ್ಕೊಳ್ಸ್ಕೋಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ನಾನು ಮಾತಾಡಬಾರ್ದು ಅನ್ನೋದನ್ನ ಮೊದಲಿಂದ ಕಲ್ತ್ಕೊಂಡಿದ್ರೆ, ನಾನು ನನ್ನ ವ್ಯವಧಾನ ಕಳ್ಕೋಬಾರ್ದು, ನನ್ನ ಮನಸ್ಸಿನ ಶಾಂತಿನ ಕಳ್ಕೊಳ್ಳದಲ್ಲೇನೆ ನಾನು ತೂಕವಾಗಿ ಜೀವನ ಮಾಡ್ಕೊಂಡು ಹೋಗೋದ್ರಿಂದ ಅಷ್ಟೊಂದು ರಾಗನೂ ಇರಲ್ಲ, ಅಷ್ಟೊಂದು ಶೋಕನೂ ಇರಲ್ಲ. ರಾಗ ಶೋಕ ಆಗ್ತಿದ್ದ ಹಾಗೆ ಮನಸ್ಸಿಗೆ ಭ್ರಾಂತಿ, ಆ ಮನಸ್ಸಿಗೆ ಮುಜುಗರ ಜಾಸ್ತಿ ಆಗುತ್ತೆ. ಒಂದ್ಸಲ ಮೋಹ, ಆ ಭ್ರಾಂತಿಯಿಂದ ಮಾಡಿದ ಕೆಲಸ ಎಲ್ಲ ತಪ್ಪಾಗುತ್ತೆ. ತಪ್ಪಾಗ್ತಿದ್ದಾಗೆ ತಿರುಗಾಟ ರಾಗ. ತಪ್ಪಾದ್ಮೇಲೆ ಅದನ್ನ ಜಸ್ಟಿಫೈ ಮಾಡ್ಕೋತೀನಿ, ಇಲ್ಲದೆ ಹೋದ್ರೆ ಕೊರಗ್ತೀನಿ. ಅಯ್ಯೋ ನಾನು ಮಾಡಿರೋದು ಸರಿ ಅಂತ ಅಂದ್ಬಿಟ್ಟು ಜಸ್ಟಿಫೈ ಮಾಡ್ಕೊಂಡು ಕಷ್ಟಕ್ಕೆ ಸಿಗಾಕೋತೀನಿ. ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಕೊರಗಿನೂ ನನ್ನ ಮನಸ್ಸಿಗೆ ಕಷ್ಟ ಮಾಡ್ಕೋತೀನಿ. ಇದು ಎರಡೂ ಇಲ್ದಲೇ ಇರೋ ತರ ಜೀವನ ಹೇಗೆ ಮಾಡೋದು? ಸೊ ಅವಾಗ ತಿರ್ಗಾ ರಾಗ, ಇನ್ನೊಂದ್ಸಲ ರಾಗ ಅಂದ್ರೆ ಆ ತರ ಅಟ್ಯಾಚ್ಮೆಂಟಿಗೆ, ನನ್ನ ಡಿಸಿಷನ್ ಕರೆಕ್ಟ್ ಅಂತ ಡಿಸಿಷನ್ಗೆ ಅದಕ್ಕೆ ರಾಗ ಅಟ್ಯಾಚ್ ಆಗ್ತೀನಿ, ಇಲ್ಲ ತಪ್ಪು ಅಂತ ಅಂದ್ಬಿಟ್ಟು ಅದರಿಂದನೂ ನೋವು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ತಿರ್ಗಾ ರಾಗ, ತಿರ್ಗಾ ಶೋಕ, ಅದರಿಂದ ತಿರ್ಗಾ ನೋವು. ಒಂದು ಸಲ ತಪ್ಪಾದ್ರೆ ಇನ್ನೊಂದ್ಸಲ ತಪ್ಪು. ಎಡವಿದ ಕಾಲ ಎಡವತ್ತೆ ಅಂತಾರಲ್ಲ, ಹಾಗೆ ಇದೊಂದು ಸೈಕಲ್. ರಾಗದಿಂದ ಶೋಕ, ಶೋಕದಿಂದ ಮೋಹ, ಮೋಹದಿಂದ ತಿರ್ಗಾ ತಪ್ಪಾಗುತ್ತೆ. ತಪ್ಪಾಗ್ತಿದ್ದಂಗೆ ತಿರ್ಗಾ ರಾಗ, ಶೋಕ, ಮೋಹ. ಹೀಗೆ ಕಂಟಿನ್ಯೂಸ್ ಆಗಿ ಸರ್ಕಲ್ ಅಲ್ಲಿ ಸಿಗಾಕೊಂಡು ಆಚೆಗೆ ಬರಕ್ ಆಗ್ದಲೇನೆ ವಿಲಿ ಅಂತ ಒದ್ದಾಡ್ತಾ ಇರ್ತೀವಿ. ಸೊ ಇದೇನಾಗುತ್ತೆ, ನಾವು ಈ ಡಿಪೆಂಡೆನ್ಸಿಯಿಂದ ಬಿಟ್ಕೋಬೇಕು ಅಂತಂದ್ರೆ ನಾವು ಬಿಟ್ಕೊಳ್ಳೋದು ಹೇಗೆ ಅಂತಂದ್ರೆ, ಸರಿಯಾಗಿ ಅದನ್ನು ವೇದಾಂತದ ಪ್ರಕಾರ ಬಿಟ್ಕೋಬೇಕಾಗಿದೆ. ಅದಕ್ಕೆ ಮನಸ್ಸಿನಲ್ಲಿ ವಿವೇಕ ಬರಬೇಕು, ವಿವೇಕದಿಂದ ವೈರಾಗ್ಯ ಬರಬೇಕು. ಆ ವಿವೇಕದಿಂದ ವೈರಾಗ್ಯ ಬರ್ದಲೇನೆ ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಈ ತರ ಎಲ್ಲ ವೈರಾಗ್ಯಗಳಿದೆ. ಈ ತರ ವೈರಾಗ್ಯಗಳು ಬಂದ್ರೆ ಅದೆಲ್ಲ ಶಾರ್ಟ್ ಆಗಿರುವಂಥದ್ದು. ನಾವೆಲ್ಲ ಅದು ಹೇಗೆ ಅಂತಂದ್ರೆ, ಈ ಡಿಪೆಂಡೆನ್ಸಿ ಬಿಟ್ಬಿಟ್ಟು ಇನ್ನೊಂದು ಡಿಪೆಂಡೆನ್ಸಿ ಇಟ್ಕೋತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾಳೆಯಿಂದ ನಾನು ಕಾಫಿ ಕುಡಿಯಲ್ಲ ಅಂತಂದ್ರೆ ರೆಡಿಮೇಡ್ ಜ್ಯೂಸ್ ಕುಡಿತೀನಿ ಅಂತ ನಾನು ರೀಪ್ಲೇಸ್ ಮಾಡ್ತಾ ಇದ್ದೀನಿ ಒಂದರಿಂದ ಒಂದಕ್ಕೆ. ಸೊ ನನಗೇನಂತಂದ್ರೆ, ಸ್ಮೋಕಿಂಗ್ ನಾಳೆಯಿಂದ ಮಾಡಲ್ಲ ಅಂತಂದ್ರೆ ಗುಟ್ಕಾ ಪಾನ್ ಹಾಕಕ್ ಶುರು ಮಾಡ್ತೀನಿ. ಅಂದ್ರೆ ಒಂದು ಬಿಟ್ಟು ಇನ್ನೊಂದು ಹ್ಯಾಬಿಟ್ ನ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ. ಸೊ ವಯಸ್ಸಾದ್ಮೇಲೆ ಒಂದು ಬಿಟ್ಟು ಒಂದು ಮಾಡ್ಕೊಳ್ಳೋದು ಕಷ್ಟ. ಕಾಫಿ ಬಿಟ್ಬಿಡೋದು ಅಷ್ಟು ಸುಲಭನ ಅಲ್ಲ. ನನಗೆ ಸುಮ್ನೆ ಸಿಟ್ಟು ಬರ್ತಾ ಇರೋದನ್ನ ಬಿಟ್ಬಿಡೋದು, ನಾಳೆಯಿಂದ ಸಿಟ್ಟು ಬಿಟ್ಬಿಡ್ತೀನಿ ಅಂದ್ರೆ ಆಗುತ್ತಾ? ನಾಳೆಯಿಂದ ನಾನು ಕೂಗಾಡೋದು ಬಿಟ್ಟುಬಿಡ್ತೀನಿ ಅಂದ್ರೆ ಆಗತ್ತಾ? ಅಥವಾ ನಾಳೆಯಿಂದ ಅಳೋದನ್ನ ನಿಲ್ಲಿಸ್ಬಿಡ್ತೀನಿ, ಬೇಜಾರು ಮಾಡ್ಕೊಳ್ಳೋದು ನಿಲ್ಲಿಸ್ತೀನಿ ಅಂದ್ರೆ ಆಗತ್ತಾ? ಇದನ್ನ ಯಾವಾಗ ಮಾಡ್ಕೋಬೇಕಾಗಿತ್ತು? ಮುಂಚೆನೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಮಾಡ್ಕೊಂಡು, ಇದ್ರ ಬಗ್ಗೆ ಎಲ್ಲಾವುದು ಹೀಗಿರುತ್ತೆ ಅನ್ನೋದನ್ನ ಮೊದಲೇ ಗೊತ್ತು ಮಾಡ್ಕೊಂಡು, ಆ ಗೊತ್ತು ಮಾಡ್ಕೊಂಡಿದ್ದ ಪರಿಸ್ಥಿತಿಗೆ, ನನ್ನ ಕೆಪಾಸಿಟಿಗೆ ನಾನು ಜೀವನನ ರೂಪಿಸ್ಕೋಬೇಕಾಗಿತ್ತು. ಅದು ಮಾಡ್ಕೊಳ್ಳೋದ್ರಲ್ಲಿ ಕೊನೆಯಲ್ಲಿ ಈ ತರ ಆಗುತ್ತೆ ಅಂತಂದ್ರೆ, ಈಗ್ಲೂ ವೇದಾಂತದ ಕಡೆಗೆ ಬಂದು ಅದನ್ನ ಕಲ್ತ್ಕೋಬೇಕು. ಮನಸ್ಸನ್ನ ನಿಗ್ರಹ ಮಾಡ್ಬೇಕು, ಇಂದ್ರಿಯಗಳ ನಿಗ್ರಹ ಮಾಡ್ಬೇಕು. ಹಾಗೆ ತಿತಿಕ್ಷಾ ಅಂತ ಅಂದ್ಬಿಟ್ರೆ ನಮ್ಮಲ್ಲಿ ಆ ಸಹಿಷ್ಣುತಾ ಶಕ್ತಿನ, ಸಮಾಧಾನ ಭೇದ ದಂಡ ಅಂತ ಅದನ್ನ ಬೆಳೆಸ್ಕೊಳ್ಳೋ ಅಂಥದ್ದು. ಇದೆಲ್ಲದು ವೇದಾಂತ ಹೇಳ್ಕೊಡುವಂಥ ವಿಚಾರಗಳು. ವೇದಾಂತದಲ್ಲಿ, ಭಗವದ್ಗೀತೆಯಲ್ಲಿ ಈ ವಿಚಾರಗಳನ್ನೆಲ್ಲ ಹೇಗೆ ಮಾಡ್ಕೋಬೇಕು ಅಂತ. ಈ ಸಫರಿಂಗ್ ಅಂತ ಏನಿದೆ, ಈ ರಾಗ, ಶೋಕ, ಮೋಹ ಅನ್ನೋದು ಒಂದು ಸೈಕಲ್. ಈ ಸೈಕಲ್ ಆಫ್ ಡಿಸೀಸ್ ಒಂದಾದ್ಮೇಲೆ ಬರ್ತಾ ಇರ್ತದೆ. ಈ ಡಿಸೀಸ್ನೇನೆ ಸಂಸಾರ ಅಂತ ಹೇಳಿದ್ದಾರೆ. ಈ ಸಂಸಾರ ಅಂತಂದ್ರೆ ಇದೇ ತರ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ. ಸೊ ಇವಾಗ ಭಗವದ್ಗೀತೆಯಲ್ಲಿ ಕೂಡ ಅರ್ಜುನನಿಗೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗ ಅಂತ. ನಮಗೆ ವಿಷಾದ ಅಂತಂದ್ರೆ ನಮ್ಮ ಬಗ್ಗೆನೇ ನಮಗೆ ಜಿಗುಪ್ಸೆ ಆಗುತ್ತೆ, ನಮ್ಮ ಬಗ್ಗೆನೇ ನಮ್ಗೆ ಅಹಂಕಾರ ಆಗುತ್ತೆ. ಇವೆಲ್ಲ ವಿಷಾದಗಳೇನೆ. ನಮಗೆ ಅಯ್ಯೋ ಹಾಗೆ ಮಾಡ್ಬಾರ್ದಾಗಿತ್ತು, ಅಯ್ಯೋ ಹಾಗೆ ಅನ್ಬಾರ್ದಾಗಿತ್ತು, ಅಯ್ಯೋ ಹೀಗ್ ಮಾಡ್ಬಿಟ್ನ, ಈ ತರ ಅಯ್ಯೋ ಅಲ್ಲೆಲ್ಲ ದುಡ್ಡು ಹಾಕ್ಬಿಟ್ಟು ಬ್ಯಾಂಕಲ್ಲಿ ಮುಳುಗೋಯ್ತಲ್ಲ, ಹಾಗೆ ಮಾಡ್ಬಾರ್ದು. ಈ ತರ ಪ್ರತಿಯೊಂದು ಬರೀ ಮಾತಾಡೋದಂತಲ್ಲ. ಅಯ್ಯೋ ಇಷ್ಟು ದೊಡ್ಡ ಮನೆ ಕಟ್ಕೋಬಾರ್ದಾಗಿತ್ತು, ಇಷ್ಟೊಂದು 3 ಅಂತಸ್ತು 2 ಅಂತಸ್ತು ಎಲ್ಲ ಕಟ್ಕೊ. ಈಗಂದ್ರೆ ಏನ್ ಪ್ರಯೋಜನ? ನೀವ್ ಇರ್ತೀರಾ, ಈ ವಯಸ್ಸಿಗೆ ಬರ್ತೀರಾ, ಈ ಕಾಯಿಲೆಗೆ ಇದಕ್ಕೆ ಬರ್ತೀರಾ, ನನಗೆ ಮಾಡಿ ಮೆಟ್ಲು ಹತ್ತಕ್ಕಾಗಲ್ಲ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಮಾಡ್ಕೋಬೇಕಾ, ಅದಕ್ಕೆ ಏನಾದ್ರು ಅಟ್ಯಾಚ್ಡ್ ಬಾತ್ರೂಮ್ ಇರೋ ತರ ಮಾಡ್ಕೋಬೇಕಾ? ಅದೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕು. ಅದೆಲ್ಲ ಮಾಡ್ಕೊಳ್ದಲ್ಲೇ ಅಯ್ಯೋ ಇಷ್ಟು ದೊಡ್ಡ, ಈಗ ಯಾರೊಬ್ಬ ಕಾಂಟ್ರಾಕ್ಟರ್ ಕರೆದ್ರೆ ಅವ್ನು ರಿಪೇರಿ ಮಾಡೋದ್ರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾನೆ, ಯಾರು ಸರಿಯಾಗಿ ಕೆಲಸ ಮಾಡಲ್ಲ, ಇದು ಎಲ್ಲ ಒಂದೇ ವಿಷಯ ಸರ್ಕಲ್. ಇದೆಲ್ಲ ಅಟ್ಯಾಚ್ಮೆಂಟ್ ಇಂದ ರಾಗ, ಶೋಕ, ಮೋಹ. ಹಾಗೆ ಅರ್ಜುನನಿಗೂ 13 ವರ್ಷ ವನವಾಸ ಇದ್ದು ಅಷ್ಟೆಲ್ಲ ದೊಡ್ಡ ಬಿಲ್ಲು ಧನುರ್ಧರ ಆಗಿದ್ರು
ಅವನಿಗೆ ಯುದ್ಧ ಭೂಮಿನಲ್ಲಿ ರಾಗ ಶೋಕ ಮೋಹ ಆಯ್ತು. ಸೊ ಆ ರಾಗ ಶೋಕ ಮೋಹ ಆಗಿದ್ದಕ್ಕೆ ನನ್ನ ಕೈಲಿ ಏನೂ ಗೊತ್ತಾಗ್ತಾ ಇಲ್ಲಪ್ಪ, ಈ ತರ ಸುಳಿಗೆ ಸಿಗಾಕೊಂಡ್ಬಿಟ್ಟಿದೀನಿ ಅಂತ ಅದಕ್ಕೆ ಏನಾದ್ರು ದಾರಿ ತೋರಿಸು ಅಂತ ಹೇಳಿದ್ದಕ್ಕೆ ಕೃಷ್ಣ 17 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಬರೀ ಅರ್ಜುನನ ವಿಷಾದ, ಅವನಿಗೆಲ್ಲ ಯಾವ್ಯಾವ ತರ ಏನೆಲ್ಲ ಈ ತರ ಆಯ್ತು ಅನ್ನೋದನ್ನ ಹೇಳಿ ಆಮೇಲೆ ಅದಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಆ ಕೃಷ್ಣ ಹೇಳೋದು ಮುಂದೆ ಉಳಿದಿರುವಂತ 17 ಅಧ್ಯಾಯಗಳು. ಸೊ ನಾವು ಫಿಸಿಕಲ್ ಆಗಿ ಇಂಡಿಪೆಂಡೆಂಟ್ ಆಗ್ದಲೇ ಇರ್ಬೋದು, ಫಿಸಿಕಲ್ ಆಗಿಗಿನ್ನ ಜಾಸ್ತಿ ಸೈಕಲಾಜಿಕಲ್ ಇಂಡಿಪೆಂಡೆಂಟ್ ಆಗೋದನ್ನ ಫಸ್ಟ್ ಕಲಿಬೇಕು. ಸೈಕಲಾಜಿಕಲ್ ಇಂಡಿಪೆಂಡೆನ್ಸ್ ಆಗ್ತಾ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಆ ಫಿಸಿಕಲಿ ಸ್ಟ್ರಾಂಗ್ ಆಗೋದ್ರಿಂದ ನಾವು ನಮ್ಮ ಜೀವನ ಇನ್ನು ಸರಿಯಾಗಿ ಆಗುತ್ತೆ. ಸೊ ಹಾಗಾಗಿ ಈ ಸೈಕಲಾಜಿಕಲ್ ಇಂಡಿಪೆಂಡೆನ್ಸ್ ಆಗೋದೇನೆ ಫಿಸಿಕಲ್ ಇಂಡಿಪೆಂಡೆನ್ಸ್ ಆಗೋದಕ್ಕೂ ಮುಖ್ಯ ಕಾರಣ. ಅದನ್ನ ಮೋಕ್ಷ ಅಂತ ಅನ್ನೋದು ಅಂದ್ರೆ ನಾವು ಸುಮ್ನೆ ಯಾವ್ಯಾವುದಕ್ಕೋ ಮನಸ್ಸನ್ನ ಬೇಜಾರು ಮಾಡ್ಕೊಳ್ಳೋದು, ಅಳೋದು, ದುಃಖ ಮಾಡ್ಕೊಳ್ಳೋದು, ಅದೆಲ್ಲ ಅದುವೇ ನನಗೆ ನಾನೇ ತೊಂದರೆ ಕೊಟ್ಕೋತಾ ಇದ್ದೀನಿ, ನನಗೆ ನಾವೇ ನೋವು ಮಾಡ್ಕೊಡ್ತಾ ಇದ್ದೀನಿ ಅನ್ನೋದ್ರಿಂದ ಹೊರಗೆ ಬಂದು ನಾನು ಬೇರೆಯವ್ರಿಗೂ ನೋವು ಮಾಡ್ತಾ ಇಲ್ಲ, ನನಗೂ ನೋವು ಆಗ್ತಾ ಇಲ್ಲ ಅನ್ನೋ ಸ್ಟೇಜಿಗೆ ಡೆವಲಪ್ ಆಗೋವಂಥದ್ದು ಏನಿದೆ, ಇದೇ ಪ್ರಪಂಚದಲ್ಲಿ ಹೇಗೆ ಜೀವನ ಮಾಡ್ಬೇಕು ಅಂತ ಕಲಿಯೋದನ್ನ ಮೋಕ್ಷ ಶಾಸ್ತ್ರ. ಭಗವದ್ಗೀತೆಯಲ್ಲಿ ನಮ್ಮನ್ನ ನಾವು ಹೇಗೆ ಉದ್ಧಾರ ಮಾಡ್ಕೋಬೇಕು, ಉದ್ಧರೀತ ಆತ್ಮನಾನ್ ಅಂತ. ನಾವು ಆಧ್ಯಾತ್ಮ ಕಲಿಬೇಕಾಗಿರೋದು ಬೇರೆಯವ್ರನ್ನ ರಿಪೇರಿ ಮಾಡಕ್ಕಲ್ಲ, ನಮ್ಮನ್ನ ನಾವು ರಿಪೇರಿ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ನಮ್ಮನ್ನ ನಾವು ಒಳ್ಳೆ ಮನುಷ್ಯ, ಗಟ್ಟಿ ಮನುಷ್ಯನ ಮಾಡ್ಕೊಳ್ಳೋದಕ್ಕೆ ಕಲಿಬೇಕಾಗಿರೋದು ವೇದಾಂತ. ನಾನು ಇವತ್ತೇನೋ ಕಲ್ತ್ಬಿಟ್ಟಿದೀನಿ, ಅವ್ರ ಪಕ್ಕದಲ್ಲಿ ಇರೋರೆಲ್ಲಾರನ್ನೂ ರಿಪೇರಿ ಮಾಡ್ಬಿಟ್ಟು ಅವ್ರಿಗೆಲ್ಲ ಬುದ್ಧಿ ಹೇಳಿ ಸರಿ ಮಾಡ್ಬಿಡ್ತೀನಿ ಅಂತ ಅಂದ್ರೆ ಅದು ನನ್ನ ಮೂರ್ಖತನ. ನನ್ನೇ ನಾನು ಸರಿ ಮಾಡ್ಕೊಳ್ದಲ್ಲ ಬೇರೆಯವ್ರನ್ನ ಸರಿ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅರ್ಜುನ ವಿಷಾದ ಯೋಗದಿಂದ ಅವನು ಹೇಳಿರೋ, ಅರ್ಜುನನಿಗೆ ಆಗಿರೋದು ನಮ್ಮ ತರದ್ದೇ ಕಷ್ಟಗಳು. ಆ ವಿಷಾದದಿಂದ ಹೊರಗೆ ಬರೋದಕ್ಕೆ ಅರ್ಜುನ 17 ಅಧ್ಯಾಯಗಳಲ್ಲಿ ಬೇರೆ ಬೇರೆ ತರ ಆತ್ಮ ಉನ್ನತಿ ಮಾಡ್ಕೊಳ್ಳೋದು, ಆತ್ಮ ಜ್ಞಾನದ ಬಗ್ಗೆ, ಮೋಕ್ಷ ಶಾಸ್ತ್ರದ ಬಗ್ಗೆ ತುಂಬಾ ಹೇಳಿದ. ಸೊ ಹಾಗಾದ್ರೆ ಭಗವದ್ಗೀತೆನ ಹೇಗೆ ಹೇಳಿದಾನೆ ಅಂದ್ರೆ ಗುರು ಶಿಷ್ಯ ಸಂವಾದ ರೂಪದಲ್ಲಿ ಹೇಳಿದಾನೆ. ಗುರು ಮತ್ತೆ ಶಿಷ್ಯ, ಅರ್ಜುನ ಶಿಷ್ಯ, ಇವನೇ ಗುರು. ಸೊ ಜಗದ್ಗುರು ಅಂತ ಹೇಳಿದ್ವಲ್ಲ ನಾವು ಶ್ಲೋಕದಲ್ಲಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ. ಅವನು ಕೃಷ್ಣ ಭಗವದ್ಗೀತೆಯಲ್ಲಿ ಉಪನಿಷತ್ತಿನ ಸಾರನೆಲ್ಲ ತಗೊಂಬಂದು ಆತ್ಮಜ್ಞಾನ ಈ ತರ ಮಾಡಿಕೊಂಡು ನಮ್ಮ ಆತ್ಮದ ವಿಚಾರಗಳನ್ನ ಹೀಗೆಲ್ಲ ಕಲ್ತ್ಕೊಳ್ಳೋದ್ರಿಂದ ನಾವು ಈ ತರ ರಾಗ ಶೋಕ ಮೋಹದಿಂದ ಹೊರಗಡೆ ಬರಬಹುದು. ಈ ರಾಗ ಶೋಕ ಮೋಹದಿಂದ ಹೊರಗಡೆ ಬರೋದನ್ನೇನೆ ಮೋಕ್ಷ. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮೋಕ್ಷ ಶಾಸ್ತ್ರ ಇದಿದೆ ಅಂತ. ಹಾಗಾಗಿ ಗುರು ಮತ್ತೆ ಶಿಷ್ಯ ರೂಪದಲ್ಲಿ ಸಂವಾದ ರೂಪದಲ್ಲಿ ಹೇಳಿದ್ದಾರೆ. ಯಾಕೆ ಬೇಕು ಗುರು? ನಮ್ಗೆ ಸ್ಪಿರಿಚುವಲ್ ಆಗಿ ಬುಕ್ಸ್ ಎಲ್ಲ ಬೇಕಾದಷ್ಟು ಸಿಗತ್ತೆ, ನಾವೇ ಓದ್ಕೊಂಡ್ಬಿಡ್ಬೋದು ಭಗವದ್ಗೀತೆ, ನಾವೇ ಇದು ಮಾಡ್ಕೊಂಡ್ಬಿಡ್ಬೋದು ಅಂತಂದ್ರೆ ಹಾಗಾಗಕ್ ಸಾಧ್ಯ ಇಲ್ಲ. ಬೇಕಾದಷ್ಟು ಮೆಡಿಕಲ್ ಬುಕ್ಸ್ ಎಲ್ಲ ಇದೆ, ನಿಮಗೆ ನೀವೇ ಔಷಧಿ ಕೊಟ್ಕೊಳಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಡಾಕ್ಟ್ರು ಓದಿರೋರು ಬೇಕು. ಯಾಕೆಂದ್ರೆ ತಲೆನೋವು ಅಂತ ಮೊದಲನೇ ಚಾಪ್ಟರ್ಲ್ಲಿ ಹೋದ್ರೆ ತಲೆನೋವು ಅನ್ನೋದೇ 2,500 ರೀಸನ್ ಇರುತ್ತೆ. ಅಜೀರ್ಣದಿಂದ ತಲೆನೋವು ಬರ್ಬೋದು, ಚಳಿಯಿಂದ ಬರ್ಬೋದು, ಮೈ ಬಿಸಿ ಆಗಿರೋದ್ರಿಂದ ಬರ್ಬೋದು, ಯೋಚನೆ ಮಾಡೋದ್ರಿಂದ ಬಂದಿರ್ಬೋದು, ಹಲ್ಲು ನೋವಿಂದ, ಕಿವಿ ನೋವಿಂದ ಬಂದಿರ್ಬೋದು, ತಲೆ ನೋವುಗಳೇ ಬೇಕಾದಷ್ಟು ತರ ಬಂದಿರ್ಬೋದು. ಯಾವುದಕ್ಕೆ ಯಾವ ಔಷಧಿ ಕೊಡ್ಬೇಕು ಅಂತ ನಿಮಗೇನ್ ಗೊತ್ತು? ಸೊ ಅದಕ್ಕೆ ಡಾಕ್ಟರ್ ಬೇಕು. ಹಾಗೆ ವೇದಾಂತದ ಪುಸ್ತಕಗಳೆಲ್ಲ ಇದೆ, ನಾನೇ ಓದ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅದು ಓದ್ಕೊಳಕ್ಕಾಗಲ್ಲ. ಗುರುಮುಖೇನಾನೇ ಕಲಿಬೇಕು. ಗುರು ಯಾವ ಲೆವೆಲ್ನಲ್ಲಿ ಇದೆಯಾ ನೀನು ಅಂತನ್ನೋದನ್ನ ಯೋಚನೆ ಮಾಡಿ ನಿನಗೆ ಯಾವ ತರ ಪುಸ್ತಕ ಫಸ್ಟ್ ಓದ್ಬೇಕು, ಯಾವ ತರ ಪುಸ್ತಕ ಆಮೇಲೆ ಓದ್ಬೇಕು, ಈ ತರ ಎಲ್ಲದು ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್. ನಾವು LKG ಬೇರೆ ಪುಸ್ತಕ ಇರುತ್ತೆ, 10ನೇ ಕ್ಲಾಸಲ್ಲೇ ಬೇರೆ, ಡಿಗ್ರಿನಲ್ಲೇ ಬೇರೆ, ಮಾಸ್ಟರ್ ಡಿಗ್ರಿನಲ್ಲೇ ಬೇರೆ ತರ ಪುಸ್ತಕಗಳಿರುತ್ತೆ. ದಪ್ಪ ಅಕ್ಷರದಲ್ಲಿ LKG ಬರ್ದಿದ್ರೆ ಆಮೇಲೆಲ್ಲ ಸಣ್ಣ ಅಕ್ಷರದಲ್ಲಿ, ಆಮೇಲೆ PhD ಹೋದ್ರೆ ನೀವೇ ಪುಸ್ತಕ ಬರೆಯೋ ಲೆವೆಲ್ಗೆ, ನೀವೇ ಥೀಸಿಸ್ ಬರೆಯೋ ಲೆವೆಲ್ಗೆ ಹೋಗ್ಬೇಕು. ಆ ತರ ತಯಾರಿ ಆಗೋದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರೋ ಹಾಗೆ ವೇದಾಂತನೂ ಹಾಗೆ ಸ್ಟೆಪ್ ಬೈ ಸ್ಟೆಪ್ಪೇ ಇರೋದು. ಮೊದಲು ವೇದಾಂತನೇ ಇದ್ದಿದ್ದು, ಮೊದಲು ಗುರುಕುಲ ಸಿಸ್ಟಮ್ ಅಲ್ಲಿ ಹೀಗೆ ಇದ್ದಿದ್ದು. ಮೊದಲು ಏನ್ ಕಲಿಬೇಕು, ಆಮೇಲೆ ಏನ್ ಕಲಿಬೇಕು, ಮನಸ್ಸನ್ನ ತಯಾರಿ ಮಾಡ್ಕೊಳ್ಳೋದು ಹೇಗೆ, ಚಿತ್ತ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ, ಚಿತ್ತ ಚಾಂಚಲ್ಯದಿಂದ ಚಿತ್ತ ಏಕಾಗ್ರತೆ ಮಾಡ್ಕೊಳ್ಳೋದು ಹೇಗೆ, ಅಜ್ಞಾನ ನಿವಾರಣೆ ಮಾಡ್ಕೊಂಡು ಜ್ಞಾನ ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇರುವಂತ ಪುಸ್ತಕ. ಯಾವುದೋ ಅಂಗಡಿನಲ್ಲಿ ಚೀಪಾಗಿ ಸಿಕ್ತು,
ಆ ಪುಸ್ತಕ ತಗೊಂಬಂದು ಓದ್ಬಿಡ್ತೀನಿ, ನನಗೆ ವೇದಾಂತ ಗೊತ್ತಾಗೋಯ್ತು, ಆ ಥರ ಓದಕ್ಕೆ ಆಗೋದಿಲ್ಲ. ವೇದಾಂತ ಇಸ್ ಆಲ್ಸೋ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಫಾರ್ ಎ ಕಂಟಿನ್ಯೂಯಸ್ ಪೀರಿಯಡ್ ಆಫ್ ಟೈಮ್. 1 ವರ್ಷ ಓದಿದ ತಕ್ಷಣ ನಿಮಗೆ ಮಾಸ್ಟರ್ ಗ್ರಾಜುಯೇಷನ್ ಆಗಲಿಲ್ಲ, 25 ವರ್ಷ ಓದಿದ್ರಿಂದ ನಿಮಗೆ MSc ಸರ್ಟಿಫಿಕೇಟ್ ಸಿಕ್ಕಿದ್ದು. ಸೊ ಹಾಗೆ ವೇದಾಂತ ಒಂದೇ ಒಂದು ದಿವಸದಲ್ಲಿ ಓದ್ಬಿಟ್ಟೆ, ಯಾವ್ದೋ ಪುಸ್ತಕ ಓದಿ ತಿಳ್ಕೊಂಬಿಟ್ಟೆ, ಬರೀ ಪದಗಳು ಕೂಡ ಅದು ಅರ್ಥ ಆಗಿರಲ್ಲ. ರಾಗ ಅಂತಂದ್ರೆ ಇವತ್ತು ಅರ್ಥ ಆಗಿರೋ ಹಂಗೆ ನೀವು ಅಲ್ಲಿ ಪುಸ್ತಕದಲ್ಲಿ ಓದ್ಬಿಟ್ರೆ ರಾಗ ಶೌಕ ಮೋಹ ಅಂತ ಅರ್ಥ ಆಗಿರತ್ತ? ಆಗಲ್ಲ. ಅದ ಆಳದ ಅರ್ಥ ಆಗದಲ್ಲೇನೆ ನಿಮ್ಗೆ ಯಾವ ವಿಚಾರನೂ ಗೊತ್ತಾಗಲ್ಲ. ಪ್ರತಿ ಪುರುಷಾರ್ಥ, ಧರ್ಮ ಅಂದ್ರೆ ಏನು, ಅರ್ಥ ಅಂದ್ರೆ ಏನು, ಕಾಮ, ಅದೆಲ್ಲದು ಅಷ್ಟು ಡೀಟೇಲ್ ಆಗಿ ಅರ್ಥ ಆಗ್ಬೇಕು. ಭದ್ರತೆ, ನೆಮ್ಮದಿ, ಶಾಂತಿ ಅಂತಂದ್ರೆ ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಮಲ ಅಂದ್ರೆ ಏನು, ವಿಕ್ಷೇಪ ಅಂದ್ರೆ ಏನು, ಚಿತ್ತ ಏಕಾಗ್ರತೆ ಅಂದ್ರೆ ಏನು, ಚಿತ್ತ ಚಾಂಚಲ್ಯ ಅಂದ್ರೆ ಏನು, ಇದೆಲ್ಲದು ಪದಗಳು ಅರ್ಥ ಆಗ್ದಲೇನೆ ನೀವು ವೇದಾಂತ ಪುಸ್ತಕಗಳನ್ನ ಹಾಗೆ ಓದಕ್ ಆಗಲ್ಲ, ಓದಿದ್ರು ಅರ್ಥ ಆಗಲ್ಲ. ಹಾಗಾಗಿ ವೇದಾಂತದಲ್ಲಿ ತುಂಬಾ ವಿಚಾರಗಳಿದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಭಗವದ್ಗೀತೆನೂ ಎಲಿಮೆಂಟ್ರಿ ಲೆವೆಲ್, ಅದು ಮೇ ಬಿ ಹೈಸ್ಕೂಲ್ ಲೆವೆಲ್ ಪುಸ್ತಕ ಅಷ್ಟೇ ವೇದಾಂತದಲ್ಲಿ. ಭಗವದ್ಗೀತೆ, ತತ್ವಬೋಧ ಇವೆಲ್ಲದು ಬೇಸಿಕ್ ಲೆವೆಲ್ ಪುಸ್ತಕಗಳು. ಈ ಪುಸ್ತಕಗಳನ್ನು ಅರ್ಥ ಮಾಡ್ಕೊಂಡ್ರೆ ವೇದಾಂತದಲ್ಲಿ ಹೆಚ್ಚಿನ ಮುಂದಕ್ಕೆ ಹೋಗಿ ಮಾಸ್ಟರ್ ಗ್ರಾಜುಯೇಷನ್ ಮಾಡ್ಕೊಬೋದು. ಏನು ನಾನು 1 ವರ್ಷ ಓದ್ಬಿಟ್ಟಿದ್ದೀನಿ, ನಾನು ಯಾರೋ ಸ್ವಾಮಿಗಳು ಹೇಳ್ತಾ ಇದ್ರು ಕೇಳ್ಬಿಟ್ಟಿದ್ದೀನಿ, ನಾನು ಮಂತ್ರ ಬೇಕಾದಷ್ಟು ಬರುತ್ತೆ, ನಾನು ಶ್ಲೋಕ ಬೇಕಾದಷ್ಟು ಹೇಳ್ಕೊತೀನಿ, ಪೂಜೆ ಗಂಟೆಗಟ್ಟಲೆ ಮಾಡ್ತೀನಿ, ಇದೆಲ್ಲ ವೇದಾಂತ? ಅದೆಲ್ಲ ವೇದಾಂತದಿಂದ ನಿಮ್ಮ ಮನಸ್ಥಿತಿ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಅದೆಲ್ಲದು ಒಂದು ನಿಮ್ಮ ದಿನನಿತ್ಯದ ಕರ್ಮಯೋಗಗಳು. ಕರ್ಮದಿಂದ ಉಪಾಸನಾ ಯೋಗ ಅಂದ್ರೆ, ಕರ್ಮಯೋಗ ಅಂದ್ರೆ ದೇಹನ ಸರಿ ಮಾಡ್ಕೊಳ್ಳೋದ್ರಿಂದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ. ಸೊ ಆಧ್ಯಾತ್ಮದಲ್ಲಿ ಕೂಡ ಮೊದಲು ಬಾಡಿನ ತಯಾರಿ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಫಿಟ್ನೆಸ್ ಅಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಆಧ್ಯಾತ್ಮ ಹೇಳಿ, ಆಮೇಲೆ ಮನಸ್ಸನ್ನ ಹೇಗೆ ನಾನು ಫಿಟ್ನೆಸ್ ಅಲ್ಲಿ ಇಟ್ಕೊಳ್ಳೋದು ಹೇಗೆ, ಆಮೇಲೆ ಆತ್ಮಜ್ಞಾನ ಪಡ್ಕೊಳ್ಳೋದು ಹೇಗೆ, ಅದನ್ನ ಜ್ಞಾನ ಅಂತ ಹೇಳೋದು. ಸೊ ಆ ಜ್ಞಾನ ಪಡ್ಕೊಳ್ಳೋದಕ್ಕೆ ಈ 2 ಹಂತಗಳನ್ನ ಪೂರೈಸ್ಕೊಂಡು ಆ ಹಂತಕ್ಕೆ ಹೋಗ್ಬೇಕು. ನಾನು ಜಿಮ್ಗೆ ಹೋಗ್ತೀನಿ ಸರ್, ನಾನು ಆರ್ಗ್ಯಾನಿಕ್ ಫುಡ್ ತಿಂತೀನಿ, ಅದೆಲ್ಲ ಬಾಡಿ ರಿಪೇರಿ, ಅದೆಲ್ಲ ವೇದಾಂತದಲ್ಲಿ ಆ ಥರದ್ದಲ್ಲ ರಿಪೇರಿ ಹೇಳೋದು. ಎಲ್ಲಾವುದು ಸೈಕಲಾಜಿಕಲ್ ರಿಪೇರಿನೇ ಆಗುತ್ತೆ ಹೊರತು ಸೈಕಲಾಜಿಕಲ್ ಆಗಿ ನಾನು ಸ್ಟ್ರೆಂತ್ ಮಾಡ್ಕೊಳ್ಳೋದು ಹೇಗೆ ಮನಸ್ಸನ್ನ ಅನ್ನೋದೇ ಎಲ್ಲಾ ತರ ವಿಚಾರಗಳಲ್ಲೂ ಹೇಳ್ತಾ ಹೋಗ್ತಾರೆ. ಅದನ್ನ ಕಲಿದಲೇನೆ ವೇದಾಂತ ಕಲಿಯಕ್ಕಾಗಲ್ಲ. ವೇದಾಂತ ಅಂತಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ, ಹ್ಯಾಚ್ ಮ್ಯಾಚ್ ಅಲ್ಲ. ನಾನು ಇವತ್ತು ಭಗವದ್ಗೀತೆ ಓದ್ದೆ, ನಾಳೆ ದಕ್ಷಿಣಾಪೂರ್ತಿ ಸ್ತೋತ್ರ ಓದ್ಬಿಟ್ಟೆ, ಇನ್ನು 10 ವರ್ಷ ಆದ್ಮೇಲೆ ಇನ್ನೊಂದು ಯಾವುದೋ ಓದ್ದೆ, ನನಗೆ ವೇದ ಪುಸ್ತಕ ಫ್ರೀಯಾಗಿ ಸಿಕ್ಕಿದೆ ಓದ್ಬಿಡ್ತೀನಿ, ಆ ಉಪನಿಷತ್ತು ಓದ್ಬಿಟ್ಟಿದ್ದೀನಿ. ಇದು ಹಾಗೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮೊದಲನೇ ಪುಸ್ತಕ ಯಾವ್ದು ಓದ್ಬೇಕು, 2ನೇ ಪುಸ್ತಕ ಯಾವ್ದು ಓದ್ಬೇಕು ಅಂತ ಇದೆ. ಆ ತರ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ. ಆ ಸಿಲೆಬಸ್ ಪ್ರಕಾರನೇ ವೇದಾಂತ ಓದ್ಬೇಕಾಗಿರೋದು. ನನಗೆ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಭಾಗವತ ಗೊತ್ತು, ಅದರಿಂದ ಎಲ್ಲ ಮೋಕ್ಷ ಸಿಗಕ್ಕೆ ಸಾಧ್ಯ ಇಲ್ಲ. ಸಿಸ್ಟಮ್ಯಾಟಿಕ್ ಆಗಿನೇ ಓದ್ಬೇಕಾಗಿರೋದು, ಗುರುಮುಖೇನಾನೇ ತಿಳ್ಕೊಬೇಕಾಗಿರೋದು. ಅದಲ್ದಲೇನೆ ಇವತ್ತು ಮಾಡ್ಬಿಟ್ಟು ನಾಳೆ ಮಾಡಲ್ಲ, ನಾಡಿದ್ ಮಾಡ್ತೀನಿ, ಆ ತರ ಎಲ್ಲ ಇನ್ಕನ್ಸಿಸ್ಟೆಂಟ್ ಆಗಿ ಮಾಡೋದಲ್ಲ, ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ಎಷ್ಟು ದಿವಸ? ಫಾರ್ ಎ ಲಾಂಗ್ ಟೈಮ್. ಸೊ ಏನ್ ಮಾಡ್ಬೇಕು? ಸೊ ಸಿಸ್ಟಮ್ಯಾಟಿಕ್ ಸ್ಟಡಿ ಫಾರ್ ಎ ಕನ್ಸಿಸ್ಟೆಂಟ್ ಪೀರಿಯಡ್ ಆಫ್ ಟೈಮ್ ಅಂಡರ್ ಅ ಏಬಲ್ ಗುರು. ಸರಿಯಾದ ಗುರುಗಳು, ದಾರಿ ಹಳ್ಳ ಹಚ್ಚುವಂತ ಗುರುಗಳು ಸಿಕ್ಕಿದ್ರೆ ಆ ಮಂತ್ರ ಹೇಳ್ತೀನಿ, ಇದ್ ಮಾಡ್ಬಿಡು, ಇದನ್ನ ನೀನು ಆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬ, ಈ ದೇವ್ರಿಗೆ ಹರಕೆ ತೀರ್ಸು, ಇಲ್ಲಿ ಯಾವ್ದೋ ಶಾಂತಿ ಮಾಡಿಸು, ಈ ತರ ಗುರುಗಳು ಸಿಕ್ಕಿದ್ರೆ ಅದರಿಂದ ನಿಮ್ದು ಏನೂ ಆಗಲ್ಲ, ಹಳ್ಳ ಹತ್ತಿಸ್ತೀನಿ. ಸೊ ನಿಮ್ಮ ಮನಸ್ಸನ್ನ ಕಂಟ್ರೋಲಿಗೆ ತಗೊಂಬರೋ ಒಂದು ವೇದಾಂತ. ಮನಸ್ಸಿಗೆ ಕಂಟ್ರೋಲ್ ತಗೊಂಬರೋ ಅಂತ ವಿಚಾರಗಳನ್ನು ಹೇಳುವಂತ ಗುರುಗಳು, ಅದು ಒರಿಜಿನಲ್ ಆಗಿ ವೇದಾಂತದಲ್ಲಿ ಹೇಳುವಂತ ಗುರುಗಳು. ಅಂತ ಗುರುಗಳ ಮಾರ್ಗದರ್ಶನದಲ್ಲಿ ಕಂಟಿನ್ಯೂಯಸ್ ಆಗಿ 1 ವರ್ಷ ಓದ್ದೆ 1 ವರ್ಷ ಬಿಟ್ಟೆ ಅಂತಲ್ಲ, ಅಷ್ಟು ಕಂಟಿನ್ಯೂಯಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ನಾವು ಎಲ್ಲಾವುದು ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಫ್ಯಾಮಿಲಿಗೆ ಲಾಯರ್ ಇದ್ದಾರೆ, ಫ್ಯಾಮಿಲಿಗೆ ಆಡಿಟರ್ ಇದ್ದಾರೆ, ಫ್ಯಾಮಿಲಿಗೆ ಎಲ್ಲ ಪ್ಲಂಬರು, ಮೇಸನ್ನು ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ದುಡ್ಡು ಕೊಟ್ಟು ಇಟ್ಕೊಂಡಿದ್ದೀವಿ. ಆದ್ರೆ ಫ್ಯಾಮಿಲಿಗೆ ನಿಮ್ಗೆ ಒಬ್ಬ ಗುರು ಅಂತ ಯಾರು ಇದಾರ? ನಿಮ್ಮ ಪರ್ಸನಲ್ ಆಗಿ ಯಾರನ್ನಾರು ಗುರುನ ಇಟ್ಕೊಂಡಿದ್ದೀರಾ? ಅವ್ರಿಗೇನಾರು ಕೊಟ್ಟು ಅವ್ರನ್ನ ಅನುಸರಿಸಿ ಏನಾರು ಮಾಡಿದ್ದೀರಾ? ಎಲ್ಲ ಫ್ರೀ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಯಾವುದು ಪ್ರಪಂಚದಲ್ಲಿ ಬೇರೆದು ಯಾವುದೋ ಫ್ರೀ ಆಗಲ್ಲ. 1 ಲೋಟ ಕಾಫಿ ಕೂಡ ಫ್ರೀ ಆಗಿ ಸಿಗಲ್ಲ, ವೇದಾಂತ ಜ್ಞಾನ ಫ್ರೀ ಆಗಿ ಸಿಗಲ್ಲ. ಅದ ಸಿಕ್ಕಿದ್ರು ನೀವು ಅದನ್ನ ಗಳಿಸ್ಕೋಬೇಕಾದ್ರೆ ನೀವು ಮಾಡೋ ಅಷ್ಟು ಕರ್ಮಗಳನ್ನ ಮಾಡಬೇಕು.
ಸೊ ಹಾಗೆ ಮಾಡಿ ಅದನ್ನು ಉಳಿಸ್ಕೊಂಡಾಗ ಮೋಕ್ಷಶಾಸ್ತ್ರಕ್ಕೆ ಆಗುತ್ತೆ. ಸೊ ಹಾಗೆ ವಿ ಹ್ಯಾವ್ ಟು ಮಾಡಬೇಕಾಗಿರೋದು ಅದನ್ನ ಭಗವದ್ಗೀತೆ ಮುಖಾಂತರ ನಾವು ಶುರು ಮಾಡ್ತಾ ಇದ್ವಿ. ಹಾಗೆ ಶುಕ್ರವಾರ ಆತ್ಮಜ್ಞಾನದ ವಿಚಾರವನ್ನು ಹೇಳಿ, ಅದು ತತ್ವಬೋಧ, ಆತ್ಮಜ್ಞಾನ, ಇದು ಮೋಕ್ಷಶಾಸ್ತ್ರ, ಅದು ಆತ್ಮಜ್ಞಾನ ಶಾಸ್ತ್ರ, ಎರಡನ್ನೂ ನಾವು ಹೇಳ್ತಾ ಬರ್ತಾ ಇದ್ವಿ. ಸೊ ನೀವು 2 ಕ್ಲಾಸಿಗೆ ಅಟೆಂಡ್ ಆಗೋದ್ರಿಂದ ಬ್ಯಾಕ್ ಟು ಬ್ಯಾಕು ನಿಮಗೆ ಬಹಳ ಬೇಗ 1 ವರ್ಷ 1.5 ವರ್ಷದಲ್ಲೇನೆ ಬೇಕಾದಷ್ಟು ಜ್ಞಾನ. ಇವತ್ತು ನೀವು 0 ಲೆವೆಲ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು 2 ವರ್ಷ ಈ 2 ಕ್ಲಾಸ್ನು ಅಟೆಂಡ್ ಮಾಡಿದ್ರೆ ಬಿಗಿನಿಂಗ್ ಇಂದ ಕೊನೆ ತನಕ ಒಂದು 2 ವರ್ಷದಲ್ಲಿ ವೇದಾಂತದಲ್ಲಿ ಒಂದು 60% ನೀವು ಮುಂದಕ್ಕೆ ಹೋಗಿದ್ದೀರಾ. ಅವಾಗ ಗೊತ್ತಿದೆ. ಇವತ್ತು ನೀವು ಏನ್ ಕಲ್ತಿದ್ರು ಅದು 0. ಇವತ್ತು ಕಲ್ತಿರೋದು ಯಾವುದು, ನೀವು ಕಲ್ತಿರೋದು ಎಲ್ಲಾದ್ರು ಮಂತ್ರ ಬರ್ಬೋದು, ತಂತ್ರ ಬರ್ಬೋದು, ಪೂಜೆ ಬರ್ಬೋದು, ಅಥವಾ ಶ್ಲೋಕ ಹೇಳ್ಕೊಂಡು ಬರ್ಬೋದು, ವಿಷ್ಣು ಸಹಸ್ರನಾಮ, ಅದರಿಂದ ಏನು ಆತ್ಮಜ್ಞಾನ ಬಂದಿರಲ್ಲ, ಮನಸ್ಸಿನ ದೃಢತೆ ಬಂದಿರಲ್ಲ. ಅದೆಲ್ಲದುವೆ ಕರ್ಮಯೋಗದಲ್ಲಿ ಮಾಡ್ತಾ ಇದೀವಿ. ಕರ್ಮಯೋಗದಿಂದ ಮುಂದೆ ಉಪಾಸನಾ ಯೋಗ, ಉಪಾಸನೆಯಿಂದ ಜ್ಞಾನ ಯೋಗ, ಹೀಗೆ ಮೆಟ್ಲುಗಳಿದೆ. ಆ ಮೆಟ್ಲುಗಳಿಗೆ ಬರಬೇಕು. ಬರ್ತಾ ಬರ್ತಾ ನಮ್ಮ ಮನಸ್ಸು ದೃಢ ಆಗುತ್ತೆ. ನಮ್ಮ ಮನಸ್ಸಿನ ಜೀವನದ ಕಷ್ಟಗಳು, ಕ್ಲೇಶಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಪಾಠನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ರಾಗ, ಶೋಕ, ಮೋಹ, ಇಲ್ಲಿ ತನಕ ನಾವು ಭಗವದ್ಗೀತೆಗೆ ಓದಕ್ಕೆ ಮುಂಚೆ ನಾವು ಏನೆಲ್ಲ ತಿಳ್ಕೋಬೇಕು ಅಂತ ಮೊದಲನೇ ಕ್ಲಾಸಲ್ಲಿ SPH, ಸೆಕ್ಯೂರಿಟಿ, ಪೀಸ್ ಅಂಡ್ ಹ್ಯಾಪಿನೆಸ್, ಅಂದ್ರೆ ಸೆಕ್ಯೂರಿಟಿ ಅಂದ್ರೆ ಭದ್ರತೆ, ನಮ್ಮ ಜೀವನದಲ್ಲಿ ಭದ್ರತೆ ಅಂದ್ರೆ ಏನು, ಪೀಸ್ ಅಂದ್ರೆ ಶಾಂತಿ ಅಂದ್ರೆ ಏನು, ನಾವು ಮಾಡ್ಕೊಂಡಿರೋ ಯಾವ ಇದು ನಮ್ಗೆ ಗೊತ್ತಿರೋ ಯಾವ ಪದಗಳು ಅಲ್ಲಿಲ್ಲ. ನಾವೆಲ್ಲ ಸುಮ್ನೆ ಅದನ್ನೇ ಪೀಸ್ ಅಂತೀವಿ, ಅದನ್ನೇ ಭದ್ರತೆ ಅನ್ಕೊಂಡಿರೋದಲ್ಲ. ಅದ್ರ ಬಗ್ಗೆ ಡೀಟೈಲ್ ಆಗಿ ಮಾತಾಡಿದ್ವಿ. ಭದ್ರತೆ, ಶಾಂತಿ ಮತ್ತೆ ನೆಮ್ಮದಿ, ಇದನ್ನ ಹುಡುಕಾಟ ಹೇಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು, ಅದ್ರ ಅರ್ಥ ಏನು ಅಂತ ಮೊದಲನೇ ಕ್ಲಾಸಲ್ಲಿ ನಾವು ಡೀಟೈಲ್ ಆಗಿ ಮಾಡಿದ್ವು. ಅದಾದ್ಮೇಲೆ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೆ ಒಂದು ಗುರಿ ಇರಬೇಕು. ನಮ್ಮ ಗುರಿ ಬರೀ ದುಡ್ಡು ಸಂಪಾದನೆ ಮಾಡೋದು, ಮನೆ ಕಟ್ಕೊಳ್ಳೋದು, ಮಕ್ಕಳು ಮದುವೆ ಮಾಡ್ಬಿಡೋದು, ಆಮೇಲೆ ಏನು 45-50 ವರ್ಷಕ್ಕೆ ಇದೆಲ್ಲ ಮುಗ್ದೋಗುತ್ತೆ, 60 ವರ್ಷಕ್ಕೆ ಮುಗ್ದೋಗುತ್ತೆ. ಇನ್ನು 40 ವರ್ಷ ಹೇಗಪ್ಪ ಇರ್ತೀರಾ, ಏನು ಗುರುನೇ ಇಟ್ಕೊಂಡಿಲ್ವಲ್ಲ. ಅದೆಲ್ಲ 50-60 ವರ್ಷಕ್ಕೆ ಇಟ್ಕೊಂಡಿದ್ ಗುರಿಗಳು. ಆಮೇಲೆ 60ರಿಂದ ಅಥವಾ 50ಕ್ಕೆ ರಿಟೈರ್ ಆಗ್ಬಿಟ್ರಿ ಅಂತಂದ್ರೆ 50ರಿಂದ 100 ವರ್ಷ ತನಕ ಬದುಕಬೇಕಾದ್ರೆ 50 ವರ್ಷಕ್ಕೆ ತಯಾರಿ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ಚತುರ್ವಿಧ ಫಲ ಪುರುಷಾರ್ಥ ಅಂತ ವೇದಾಂತದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಮೋಕ್ಷ ಅನ್ನೋದೇ ಗುರಿ. ಆ ಮೋಕ್ಷದ ಕಡೆಗೆ ಇನ್ನು 50 ವರ್ಷ ನೀವು ಸಾಗಬೇಕಾಗಿರೋದು. ಅದರ ಕಡೆಗೆ ಬೇಕಾಗುವ ಒಂದು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿರೋದು. ಅದು 2ನೇ ತರಗತಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ ಪುರುಷಾರ್ಥ ಅಂತಂದ್ಬಿಟ್ಟು 2ನೇ ತರಗತಿನಲ್ಲಿ ಮಾಡಿದ್ದು. ಈಗ 3ನೇ ಮತ್ತೆ 4ನೇ ತರಗತಿಯಲ್ಲಿ ಸಂಸಾರ ಅಂದ್ರೆ ಏನು, ಸಂಸಾರದಲ್ಲಿ ರಾಗ, ಶೋಕ, ಮೋಹ ಅಂದ್ರೆ ಏನು, ರಾಗ ಅಂದ್ರೆ ಅಟ್ಯಾಚ್ಮೆಂಟ್ ಅಂತಂದ್ರೆ ಯಾವ ತರ ಅಟ್ಯಾಚ್ಮೆಂಟು, ಅದೇ ಅಟ್ಯಾಚ್ ಆಗಿದೆಯಾ, ನಾನ್ ಅಟ್ಯಾಚ್ ಆಗಿದ್ದೀನಾ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಕೊಂಡು, ಲವ್ ಅಂದ್ರೆ ಏನು, ಅಟ್ಯಾಚ್ಮೆಂಟ್ ಅಂದ್ರೆ ಏನು ಎಲ್ಲ ತಿಳ್ಕೊಂಡು, ಆಮೇಲೆ ಶೋಕ ಅಂದ್ರೆ ದುಃಖ ಹೇಗ್ ಬರುತ್ತೆ, ಯಾವ ತರ ಅಟ್ಯಾಚ್ಮೆಂಟ್ ಅಂತ ಯಾವ ತರ ಎಲ್ಲ ದುಃಖಗಳು ಬರುತ್ತೆ ಅನ್ನೋದೆಲ್ಲ ತಿಳ್ಕೊಂಡು, ಅದರಿಂದ ಆಗ್ತಾ ಇರೋದು ಮೋಹ ಅಂದ್ರೆ ಭ್ರಾಂತಿ. ನಾನ್ ನಂಬ್ಕೊಂಡಿದ್ದೆ ನಿಜ ಅನ್ಕೊಂಡು ಅದು ಆಗ್ದಲೇ ಇದ್ದಾಗ ಭ್ರಾಂತಿ ಆಗುತ್ತೆ. ಅಯ್ಯೋ ನಾನು ಹೀಗ್ ಅನ್ಕೊಂಡ್ ಮಾಡಿದ್ನಲ್ಲ, ಮಕ್ಕಳೆಲ್ಲ ನಾನು ನೋಡ್ಕೊಂಡ್ಬಿಡ್ತಾರೆ ಅಂತ ಅಮೆರಿಕಕ್ಕೆ ಓದಿಸ್ಬಿಟ್ರೆ ಮಾಡ್ಬಿಟ್ರೆ ಅಂತ ಅವ್ರು ಹೋದವ್ರು ಬರ್ತಾನೆ ಇಲ್ಲ, ಅವ್ರು ನಾನು ನೋಡ್ಕೋತಾ ಇಲ್ಲ, ಈ ತರದ್ದೆಲ್ಲ ಭ್ರಾಂತಿನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಸೊ ಬರೀ ಅದೊಂದೇ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಹಾಗೆ. ನನ್ನ ಹತ್ರ ಮರ್ಸಿಡೀಸ್ ಬೆನ್ಸ್ ಕಾರ್ ಇದ್ರು ನನಗೆ ಡ್ರೈವ್ ಮಾಡಕ್ ಆಗಲ್ಲ. ನಾಳೆ ಬರೋ ಡ್ರೈವರ್ ಆ ಡ್ರೈವರ್ನ ಸರಿಯಾಗಿ ಕಾರ್ನ ಮೈಂಟೈನ್ ಮಾಡಕ್ ಬರ್ದಲೇ ಇರ್ಬೋದು, ಎಲ್ಲೋ ಹೋಗಿ ಗುದ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಸೊ ಇವೆಲ್ಲ ಆಗಕ್ ಚಾನ್ಸಸ್ ಇದೆ. ಹಾಗಾಗಿ ಇದೆಲ್ಲ ಟೆನ್ಷನ್ಗಳನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಹೆಚ್ಚು ಹೆಚ್ಚು ಅಟ್ಯಾಚ್ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ನೋವಾಗುತ್ತೆ. ಅದರಿಂದ ಭ್ರಾಂತಿ, ರಾಗ, ಶೋಕ, ಮೋಹ, ಭ್ರಾಂತಿ ಬಂದು ತಿರ್ಗಾ ಇದೇ ತರ ತಪ್ಪುಗಳು ಪುನರಾವರ್ತನೆ ಆಗೋದ್ರಿಂದ ನನ್ನ ಜೀವನದಲ್ಲಿ ಕಷ್ಟಗಳ ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಅದರಿಂದ ನನ್ನ ಮನಸ್ಸು ರೋಸಿ ಹೋಗುತ್ತೆ, ಧೃತಿ ಗೆಡತ್ತೆ. ನನಗೆ ಏನು ತಿಳುವಳಿಕೆ ಇಲ್ದಲೇನೆ ಏನ್ ಮಾಡ್ಬೇಕು ಅಂತ ಅನ್ನೋ ಗೊತ್ತಾಗ್ದಲೇನೆ ಅವ್ರಿವ್ರನ್ನ ಕೇಳಿ ಅವ್ರಿವ್ರ ಕಾಲ್ ಬುಡಕ್ ಹೋಗೋ ಲೆವೆಲ್ಗೆ ಬಂದ್ಬಿಡ್ತೀವಿ. ಹಾಗೆ ಮಾಡ್ಕೊಳ್ಳೋದಲ್ಲೇನೆ ನಾವು ಜೀವನ ಸುಗಮ ಮಾಡ್ಕೋಬೇಕಂತಂದ್ರೆ ವೇದಾಂತ ಜ್ಞಾನ ಬೇಕು. ಅದಕ್ಕೋಸ್ಕರ ಭಗವದ್ಗೀತೆ ಶುರು ಮಾಡ್ಕೊಂಡಿದ್ದೀರಾ. ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.